ओमज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष्य शून्यवादे पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद। हरे कृष्ण 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 हरे हरे, हरे राम 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 हरे हरे। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। अनंतकोटि वैष्णववृंद की जय। नमोच्चार्य श्रीलदास ठाकुर की जय। जगद्गुरु श्री प्रभुपाद की जय। जय गौर प्रेमानंदे। ಹರೇ ಕೃಷ್ಣ. ಎಲ್ರಿಗೂ ಸಹ ತುಂಬ ಧನ್ಯವಾದ. ಇಂದಿನ ಸಂಚಿಕೆಯಲ್ಲಿ ಮುಂಜಾನೆ ಎಲ್ಲ ಭಕ್ತರ ಸಂಘಕ್ಕೆ ಬಂದು ಭಗವಂತನ ನಾಮಸ್ಮರಣೆ ಮಾಡಿ ನಿಮ್ಮ ಭಕ್ತಿ ಸೇವೆಯನ್ನು ಹೆಚ್ಚುಗೊಳಿಸೋಕ್ಕೆ ಈ ಶ್ರವಣವನ್ನು ಪ್ರತಿನಿತ್ಯ ಸಾಕಷ್ಟು ಹಿರಿಯ ಭಕ್ತರ ಮುಖಾಂತರ ಕೇಳಕ್ಕೆ ಇವತ್ತು ಅವಕಾಶ ಕೊಡುವಂತಹ ಕೊಟ್ಟಿದ್ದಕ್ಕೂ ಸಹ ನಾನು ತುಂಬ ಕೃತಜ್ಞನಾಗಿ ಈ ಸೇವೆಯನ್ನು ಸಲ್ಲಿಸೋಕ್ಕೆ ಪ್ರಯತ್ನ ಪಡ್ತೇನೆ. ನೀವೆಲ್ಲರೂ ಸಹ ಒಂದು ಪ್ರಶ್ನೆಯನ್ನು ಕೇಳೋಣ ಅಂತ. ದಯಮಾಡಿ ಯಾರ್ಯಾರು ಆಗುತ್ತೋ ಸಾಧ್ಯ ಆಗುತ್ತೋ ದಯಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ, ಆಯಿತಾ? ಯಾವಾಗ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋಕ್ಕಾಗುತ್ತೆ. ಅಥವಾ ನಿಮಗೆ ಏನೇ ಪ್ರಶ್ನೆ ಇದ್ರೂ ಸಹ ಅದನ್ನು ಸಹ ಪ್ರಾಕ್ಟಿಕಲ್ ಆಗಿ ಅದನ್ನು ನಮ್ಮ ಭಕ್ತಿಯ ಪಥದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಎಂಬ ವಿಷಯವನ್ನು ಸಹ ನಾವು ಚರ್ಚೆ ಮಾಡ್ಬೋದು, ಆಯಿತಾ? ಸೊ ಆದ್ದರಿಂದ ನಾವು ಥಿಯರಿ ಪ್ರತಿನಿತ್ಯ ನಾವು ಒಂದು ಕಡೆ ಥಿಯರಿಯಾಗಿ ಕೇಳ್ತಾ ಇರ್ಬೋದು, ಬಟ್ ಪ್ರಾಕ್ಟಿಕಲ್ ಆಗಿ ಆ ಇನ್ಫಾರ್ಮೇಷನನ್ನು ಆ ಭಕ್ತಿ ಪಥದಲ್ಲಿ ಇರುವಂತಹ ನೀತಿ ನಿಯಮಗಳನ್ನ ಆಗಿರಲಿ ಅಥವಾ ಭಕ್ತಿ ಪಥದಲ್ಲಿ ಇರುವಂತಹ ಸೂಕ್ಷ್ಮವಾದಂತಹ ಹೆಜ್ಜೆಗಳಾಗಿರಲಿ ನಾವು ಪಾಲನೆ ಮಾಡ್ತೀವಾ ಅಥವಾ ಇಲ್ವಾ ಎಂಬ ತುಂಬ ಮುಖ್ಯ. ಸೊ ಅದರ ಆಧಾರದ ಮೇಲೆ ಈ ಇಂದಿನ ಸಂಚಿಕೆ ಇರುತ್ತೆ. ಯಾಕಂದರೆ ಕೆಲವೊಂದು ಅನುಭವಗಳು ಆದ ಕಾರಣದಿಂದ ನಿಮ್ಮ ಜೊತೆಗೆ ಸಹ ಭಕ್ತರ ಜೊತೆಗೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಉತ್ತರವನ್ನು ಕೊಡಿ. ಪ್ರತಿಯೊಬ್ಬರು ಸಹ ಏನೇ ಪ್ರಶ್ನೆ ಇದ್ರು, ಪ್ರಾಕ್ಟಿಕಲ್ ಆಗಿ ಏನು ಪ್ರಶ್ನೆ ಇದ್ರು ಸಹ ಕೇಳಬೇಕಾಗುವಂಥ ವಿನಂತಿ. ಸೊ ಆದ್ದರಿಂದ ಪ್ರತಿಯೊಬ್ಬರು ಸಹ ವಿಲ್ ಗೆಟ್ ಬೆನಿಫಿಟೆಡ್ ಈ ಸಂಚಿಕೆಯಿಂದ, ಆಯಿತಾ? ಇಂದಿನ ಸಂಚಿಕೆಯನ್ನು ಚರ್ಚೆ ಮಾಡುವಂಥ ಮುಖಾಂತರ ಅಟ್ಲೀಸ್ಟ್ ಒಂದು ವಿಷಯ ನಿಮ್ಮ ಹೃದಯದಲ್ಲಿ ಹೋಗಿ ಅದು ಮನದಾಳದಲ್ಲಿ ನಾನು ಈ ದಿನದಿಂದ ಈ ವಿಷಯವನ್ನು ಪ್ರಾಕ್ಟೀಸ್ ಮಾಡ್ತೇನೆ ಎಂಬ ನಿರ್ಧಾರವನ್ನು, ದೃಢತೆಯನ್ನು ನೀವು ಅಥವಾ ಇನ್ಕ್ಲೂಡಿಂಗ್ ನಾನು ತಗೊಂಡು ಖಂಡಿತ ನಮ್ಮ ಭಕ್ತಿಯ ಪಥದಲ್ಲಿ ಒಂದು ಉತ್ತಮವಂತಹ ಪಥಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್, ದಯಮಾಡಿ ನಿಷ್ಠೆಯಿಂದ ಕೇಳೋಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ, ವೈಷ್ಣವ ಅಂದರೆ ಯಾರು? ನಿಮ್ಮ ಅಭಿಪ್ರಾಯ ಏನು? ವೈಷ್ಣವ ಅಂದರೆ ಯಾರು? ಕೃಷ್ಣ ಭಕ್ತರು ಅಂತ ಅನ್ಸ್ಕೊಂಡಿದೀನಿ ಪ್ರಭು. ಮಂಜುನಾಥ್ ಪ್ರಭು, ಕೃಷ್ಣ ಭಕ್ತರು ಅವ್ರು ಮಾತ್ರ ವೈಷ್ಣವರು ಅಂತ ನನ್ಗೆ ಗೊತ್ತಿದೆ ಪ್ರಭು, ಅಷ್ಟೇ. ಥ್ಯಾಂಕ್ ಯು ಎಂ ಎಸ್ ಮಂಜುನಾಥ್ ಪ್ರಭು, ಕೃಷ್ಣನ ಭಕ್ತರು. ಓಕೆ, ಬೇರೆ ಯಾರಾದ್ರು? ಅದೇ ಕೃಷ್ಣ ಪ್ರಭು ಭಕ್ತರ ಭಗವಂತನ ಸೇವೆ ಮಾಡೋರು ಪ್ರಭು. ಭಗವಂತನ ಸೇವೆಯನ್ನು ಮಾಡೋರು ಕೃಷ್ಣನು. ಓಕೆ, ಥ್ಯಾಂಕ್ ಯು ಪದ್ಮಾವತಿ. ಬೇರೆ ಪ್ರಶ್ನೆ ಹೇಳ್ಕೊಡ್ತೀರಾ? ಹರೇ ಕೃಷ್ಣ ಪ್ರಭು. ಶಾಸ್ತ್ರದ ಪ್ರಕಾರ ಭಗವಂತನ ಸೇವೆ ಮಾಡೋರು ಪ್ರಭು. ಶಾಸ್ತ್ರದ ಆಧಾರದ ಮೇಲೆ ಭಗವಂತನ ಸೇವೆಯನ್ನು ಮಾಡೋರು. ವೆರಿ ಗುಡ್ ಬಾಕಿ ಮಾತಾಜಿ. ಬೇರೆ ಯಾರಾದ್ರು? ಹಾಗೆ ಗಿರಿಜಾ ಮಾತು ಹೇಳಿ ಮಾತಾಜಿ. ಹರಿನಾಮವನ್ನು ಒಂದ್ಸರ್ತಿ ಹೇಳಿದ್ರು ಕೂಡ ವೈಷ್ಣವರ ತರನೇ ಆಗ್ತಾರೆ. ವೈಷ್ಣವ. ಓಕೆ, ಹರಿ ಭಗವಂತನ ನಾಮವನ್ನು ಜಪ ಮಾಡಿದ್ರು ಸಹ ಒಂದ್ಸತಿ ಹೇಳಿದ್ರು ಸಹ ಅವ್ರನ್ನ ವೈಷ್ಣವ ಅಂತ ಕನ್ಸಿಡರ್ ಮಾಡ್ತೀವಿ. ಗುಡ್. ಎಸ್ ಗಿರಿಜಾ ಮಾತಾಜಿ. ಗಿರಿಜಾ ಮಾತು ನಿಮ್ಮ ಧ್ವನಿ ಕೇಳಿಸ್ತಾರೆ. ಹೇಳಿ ಮಾತಾಜಿ. ಓಕೆ, ಹರೇ ಕೃಷ್ಣ ಪ್ರಭು. ಹಾ ಮಾತಾಜಿ.
ಪ್ರಭು ರಾಧಾ ಕೃಷ್ಣ ಅವ್ರನ್ನ ಭಕ್ತಿ ಪೂರ್ವಕವಾಗಿ ಪ್ರೀತಿಯಾಗಿ ಭಕ್ತಿ ಪೂರ್ವಕವಾಗಿ ಮಾಡ್ತಾರೆ ಪ್ರಭು. ಅವ್ರ ಸೇವೆ ಮಾಡ್ತಾರೆ ಪ್ರಭು. ಅವ್ರನ್ನ ವೈಷ್ಣವ್ರು ಅಂತಾರೆ ಪ್ರಭು. ಓಕೆ, ತುಂಬ ಧನ್ಯವಾದ. ಎಲ್ಲ ಭಕ್ತರಿಗೂ ಸಹ ಉಮಾ ಮಾತಾಜಿ ಧನ್ಯವಾದ. ಎಲ್ಲ ಭಕ್ತರಿಗೂ ಸಹ ಉತ್ತರ ಕೊಡುವಂಥ ಎಲ್ಲ ಭಕ್ತರಿಗೂ ಸಹ ಧನ್ಯವಾದ ಅಂತ ಹೇಳ್ತಾ, ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ, ಶ್ರೀಮದ್ ಭಾಗವತ ಮತ್ತು ಚೈತನ್ಯ ಚರಿತಾಮೃತದಲ್ಲಿ ವಿಷಯದಲ್ಲಿ ಏನು ಹೇಳ್ತಾ ಇದೆ ಎಂಬ ಚರ್ಚೆ ಮಾಡೋಣ. ಓಕೆ, ಶ್ರೀಮದ್ ಭಾಗವತ 6ನೇ ಸ್ಕಂದ 2ನೇ ಅಧ್ಯಾಯ 46ನೇ ಶ್ಲೋಕ. ಸರ್ವಭೂತೇಷು ಯಃ ಪಶ್ಯೇದ್ ಭಗವದ್ಭಾವಂ ಆತ್ಮನ ಭೂತಾನಿ ಭಗವತ್ ಆತ್ಮಾನಿ ಏಷ ಭಾಗವತೋತ್ತಮ. ದ ಮೋಸ್ಟ್ ಎಕ್ಸಾಲ್ಟೆಡ್ ಡಿವೋಟಿ sees within everything the soul of all souls, the supreme personality of the Godhead, Shri Krishna. Consequently, he sees everything in relation to the Supreme Lord and understands that everything that exists is eternally situated within the Lord. ನೀವು ಹೇಳಿದೆಲ್ಲ ಸತ್ಯ. ಅದ್ರ ಜೊತೆಗೆ ಶ್ರೀಮದ್ ಭಾಗವತದಲ್ಲೂ ಸಹ ಹೇಳುತ್ತೆ, ವೈಷ್ಣವ ಅಥವಾ ಭಕ್ತ ಅಂದರೆ ಏನು ಮಾಡ್ತಾನೆ ಅಂತಂದರೆ, ಪ್ರತಿಯೊಂದು ಸಹ ಯಾವುದೇ ಆಗಿರಲಿ, ಭೌತಿಕ ಪ್ರಪಂಚದಾಗಿರಲಿ ಆಧ್ಯಾತ್ಮಿಕ ಪ್ರಪಂಚದಾಗಿರಲಿ, ಪ್ರತಿಯೊಂದು ವಿಷಯವನ್ನು ಸಹ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಭಗವಂತನಿಗೆ ಈ ವಿಷಯ ಸಂಬಂಧಪಟ್ಟಿದ್ದು ಪ್ರತಿಯೊಂದರಲ್ಲೂ ಸಹ ಭಗವಂತನನ್ನು ಕಾಣುವಂಥವನು ಸಹ ವೈಷ್ಣವ ಅಂತ ಹೇಳ್ತಾರೆ. ಉತ್ತಮ ವೈಷ್ಣವ. ಪ್ರತಿಯೊಂದು ಆಬ್ಜೆಕ್ಟಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಜೀವರಾಶಿಗಳಲ್ಲೂ ಸಹ ಭಗವಂತನನ್ನು ಕಾಣ್ತಾನಲ್ವ, ಅವನು ಸಹ ಒಂದು ಉತ್ತಮವಾದಂತಹ ಭಕ್ತ ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಪದ್ಮಾವತಿ ಅರ್ಥ ಆಯ್ತಾ? ಉಮಾವತಿ ಅರ್ಥ ಆಯ್ತಾ? ಓಕೆ, ದಯಮಾಡಿ ಪ್ರತಿಯೊಬ್ಬರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ರಿಪೀಟ್ ಮಾಡ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ಸಹ ಭಗವಂತನನ್ನ ಕಾಣುವವನನ್ನು ಸಹ ವೈಷ್ಣವ ಅಂತ ಕೇಳ್ತಾರೆ. ಒಂದು ಉತ್ತಮ ವೈಷ್ಣವ, ಎಕ್ಸಾಲ್ಟೆಡ್ ಡಿವೋಟಿ ಅಂತ ಕರೀತಾರೆ. ಆಯ್ತಾ? ನಾನು ಇವತ್ತು ಚರ್ಚೆ ಮಾಡ್ತಿದ್ದು ಗುರಿ ಬಗ್ಗೆ. ದ ಗೋಲ್ ನಾಟ್ ನಾವೆಲ್ಲರೂ ಸಹ ಪ್ರಕ್ರಿಯೆಯಲ್ಲಿದ್ದೀವಿ ಅಥವಾ ದ ಪ್ರೊಸೆಸ್ಸಲ್ಲಿದ್ದೀವಿ. ನಮ್ಮ ಹೆಜ್ಜೆಗಳನ್ನು ಮುಂದೋಗ್ತಾ ಇದ್ದೀವಿ. ಯಾತಕ್ಕೋಸ್ಕರ? ಗುರಿಯನ್ನು ರೀಚ್ ಮಾಡೋಕ್ಕೋಸ್ಕರ. ಯಾವ ಗುರಿ, ಏನು ಗುರಿ ಎಂಬ ವಿಷಯವನ್ನು ಇವತ್ತು ನಾನು ಚರ್ಚೆ ಮಾಡ್ತಿದ್ದೇನೆ. ಆಯ್ತಾ? ನಮ್ಮೆಲ್ಲರೂ ಗುರಿ ಸಹ ಇದೆ. ಹೇಗೆ ಪ್ರಹ್ಲಾದ ಭಗವಂತನ ಕೃಪೆಯಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅವನು ಭಗವಂತನನ್ನು ಕಾಣಕ್ಕೆ ಸಾಧ್ಯ ಆಯಿತು. ಅರ್ಥಾತ್ ಆ ಗುರಿ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನಾವೆಲ್ಲರೂ ಸಹ ಆ ಗುರಿನ ರೀಚ್ ಮಾಡಬೇಕು. ಆ ಪ್ರಕ್ರಿಯೆಯಲ್ಲೇ ನಾವು ಕೊನೆಯ ತನಕ ಇರಬಾರ್ದು. ಅರ್ಥಾತ್ ಆ ಕ್ರಿಯೆಯಲ್ಲೇ, ಆ ಪ್ರೊಸೆಸ್ಸಲ್ಲೇ, ಇಂಗ್ಲೀಷಲ್ಲಿ ಪ್ರೊಸೆಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಕ್ರಿಯೆ ಅಂತ ಕರೀತಾರೆ. ನಾವೆಲ್ಲ ಭಕ್ತಿಯ ಪಥದಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಯಾಕೋಸ್ಕರ? ಆ ಗುರಿಯನ್ನು ರೀಚ್ ಮಾಡೋಕ್ಕೋಸ್ಕರ. ಆ ಗುರಿ ಬಗ್ಗೆ ಚರ್ಚೆ ಮಾಡ್ತೀನಿ. ಆ ಪ್ರಕ್ರಿಯೆಯಲ್ಲಿ ಅದ್ರ ಬದಲಾಗುತ್ತೆ. ಅದನ್ನು ನೀವೆಲ್ಲರೂ ಸಹ ಇಂಡಿವಿಜುವಲ್ ಆಗಿ ಹಿರಿಯ ಭಕ್ತರ ಮುಖಾಂತರ ಗೈಡೆನ್ಸ್ ತಗೊಂಡು ಮುಂದುವರಿಬೇಕು. ಆಯಿತಾ? ಸೊ ವೈಷ್ಣವ ಅಂದರೆ ಗೊತ್ತಾಯ್ತು. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಬ್ಬರಲ್ಲೂ ಸಹ ಭಗವಂತನ ಕಂಡು ಅವ್ರನ್ನ ಸೇವೆಯನ್ನು ಮಾಡೋನು, ಅವರು ಸೇವೆಯನ್ನು ಮಾಡೋದಾಗಿರಲಿ ಅಥವಾ ಭಗವಂತನ ಕಾಣೋದಾಗಿರಲಿ ಅವ್ರನ್ನ ವೈಷ್ಣವ ಅಂತ ಹೇಳ್ತಾರೆ ಅಂತ ಶ್ರೀಮದ್ ಭಾಗವತ ಹೇಳ್ತಾ ಇದೆ. ಅಂಡ್ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣನಾಮ ಏಕ ವೈಷ್ಣವ ಚಿನ್ನ, ಕೃಷ್ಣನಾಮ ಲಯಸೆ ವೈಷ್ಣವ ಆರ ನಹಿ ಭಿನ್ನ. ಅಂದರೆ ಒನ್ ಹೂ ಹ್ಯಾಸ್ ಟೇಕನ್ ದ ಹೋಲಿ ನೇಮ್ ಆಫ್ ಕೃಷ್ಣ ಈಸ್ ಟು ಬಿ ಕನ್ಸಿಡರ್ಡ್ ಎ ವೈಷ್ಣವ. ಯಾರೊಬ್ಬರು ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಭಗವಂತನ ನಾಮಕ್ಕೆ ಶರಣಾಗತಿ ಆಗೋದನ್ನು ಅಥವಾ ಶೆಲ್ಟರ್ ತಗೊಳ್ಳೋನು ಅಥವಾ ಡಿಪೆಂಡ್ ಆಗಿರೋನು ಒಬ್ಬ ವ್ಯಕ್ತಿಯನ್ನು ಸಹ ವೈಷ್ಣವ ಅಂತ ಕರೀತಾರೆ ಅಂತ ಚೈತನ್ಯ ಚರಿತಾಮೃತದಲ್ಲಿ ಮಹಾಪ್ರಭು ಹೇಳ್ತಿದ್ದಾರೆ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಅ ಪರ್ಸನ್ ಹೂ ಚಾನ್ಸ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್ ಅಂಡ್ ಎ ಬೋನಫೈಡ್ ವೈಷ್ಣವ. ಅಂದರೆ ಶಾಸ್ತ್ರದ ಆಧಾರದ ಮೇಲೆ ಇರುವಂತಹ ಒಬ್ಬ ವ್ಯಕ್ತಿ ಪಾಲನೆ ಮಾಡ್ತಾ ಇದ್ರೆ, ಭಾಗ್ಯಮಾಜಿ ಹೇಳ್ತಾ ಇದ್ರು, ಆ ವೈಷ್ಣವನಿಗೂ ಮತ್ತೆ ಭಗವಂತನ ನಾಮಸ್ಮರಣೆ ಮಾಡೋವನಿಗೂ ಸಹ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಈ ಭಾವಾರ್ಥವನ್ನು ಹೋದ್ರೆ ನಮಗೆ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಬಟ್ ಡೆಫಿನೇಷನ್ ನಮ್ಗೆ ಅರ್ಥ ಆಗ್ತಾ ಇದೆ. ಭಗವಂತನ ನಾಮವನ್ನ ಯಾರೋ ಒಂದು ಕೃಪೆಯಾಗಿ ಅಥವಾ ಶೆಲ್ಟರ್ ತಗೋತಾನ, ಅದರ ಆಧಾರದ ಮೇಲೆ ಇರ್ತಾನಲ್ವಾ, ನಾಮವನ್ನು ಜಪ ಮಾಡ್ತಾನಲ್ವಾ, ಅವನ್ನ ಭಕ್ತ ಅಂತ ನಾವು ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆಯ್ತಾ? ಒಂದು ನಿಮಿಷ. ಸೊ ಈಗ ಭಗವಂತ ಅಂದರೆ ವೈಷ್ಣವ ಅಂದರೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ವೈಷ್ಣವನ ನೋಡಿದ ತಕ್ಷಣ ನಮ್ಮ ಪ್ರಜ್ಞೆ ಏನಿರಬೇಕು? ಒಬ್ಬ ಭಕ್ತರ ಭಗವಂತ ನಾಮವನ್ನು ಜಪ ಮಾಡೋದಾಗಿರಲಿ, ಯಾರಾಗಿರಲಿ, ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ದೊಡ್ಡವರಾಗಿರಲಿ, ಮಿಡಲ್ ಮ್ಯಾನ್ ಆಗಿರಲಿ, ಯಾರಾಗಿರಲಿ, ನಾವು ಅವರ ವೈಷ್ಣವ ಅಥವಾ ವೈಷ್ಣವಿ ವಾಟ್ ಎವರ್ ನಮ್ಗೆ ಗೊತ್ತಾಯಿತು. ಅದೇ ಶ್ರೀಮದ್ ಭಾಗವತ ಹೇಳ್ತಾ ಇದೆ, ಅದು ಚೈತನ್ಯ ಚರಿತಾಮೃತ ಹೇಳ್ತಾ ಇದೆ. ಬಟ್ ಅಂಥ ವ್ಯಕ್ತಿಗಳನ್ನು, ಅಂಥ ಭಕ್ತರನ್ನು ನೋಡಿದಾಗ ನಾವೇನು ಮಾಡಬೇಕು?
ವೈಷ್ಣವರು ಪೂರ್ವಕವಾಗಿ ಪ್ರಣಾಮ ಮಾಡ್ಬೇಕು. ಓಕೆ, ಅವ್ರಿಗೆ ನಮ್ಮ ಕೈಯಲ್ಲಿ ಏನಾದ್ರೂ ಸೇವೆ ಮಾಡಕ್ಕಾಗುತ್ತಾ ಅನ್ನೋದನ್ನ ನೋಡ್ಬೇಕು. ಬಟ್ ಏನಿಲ್ಲ ಅಂತಂದ್ರೂ ವೈಷ್ಣವ ನಿಂದನೆ ಮೋಸ್ಟ್ಲಿ ಮಾಡಬಾರ್ದು. ವೈಷ್ಣವ ನಿಂದನೆ ಮಾಡಬಾರ್ದು. ಓಕೆ, ಅಪರಾಧ ಮಾಡಬಾರ್ದು. ಓಕೆ, ಪ್ರಣಾಮ ಮಾಡಬೇಕು. ಪ್ರಭು ವೈಷ್ಣವ ಸೇವೆ ಅವ್ರಿಗೆ ಏನಾದ್ರೂ ಸೇವೆ ಮಾಡಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ಬೋದೇನೋ ಪ್ರಭು. ಓಕೆ, ಥ್ಯಾಂಕ್ ಯು ಮಾತಾಜಿ. ಬೇರೆ ಯಾರಾದರೂ? ಹರೇ ಕೃಷ್ಣ ಪ್ರಭು, ಅವ್ರ ಸೇವೆ ಮಾಡ್ಬೇಕು, ಅವ್ರು ಹೇಳಿದ ನಿಯಮನ ಪಾಲನೆ ಮಾಡ್ಬೇಕು ಪ್ರಭು. ಓಕೆ, ಸೇವೆಯನ್ನು ಮಾಡಬೇಕು, ಅವ್ರು ಹೇಳಿದ ನಿಯಮ ಪಾಲನೆ ಮಾಡಬೇಕು. ನೆಕ್ಸ್ಟ್, ಓಕೆ, ಉಪದೇಶಾಮೃತದಲ್ಲಿ 5 ಶ್ಲೋಕ ಹೇಳ್ತಾ ಇದೆ. ಏನಂತಂದರೆ ಕನಿಷ್ಠ ಮಧ್ಯಮ ಆ್ಯಂಡ್ ಉತ್ತಮ 3 ರೀತಿಯಂತಹ ಭಕ್ತರು ಇರ್ತಾರೆ. ನಿಯೋಫೈಟ್, ಬಿಗಿನರ್ಸ್ ಇರ್ತಾರೆ, ಅಥವಾ ಮಧ್ಯಮದಲ್ಲಿ ಅಥವಾ ಉತ್ತಮ ಅಧಿಕಾರದಲ್ಲಿ. ಅಂಥ ಭಕ್ತರಿಗೆ ಏನು ಮಾಡಬೇಕು ಅಂತ ಉಪದೇಶಾಮೃತದಲ್ಲಿ 5 ಶ್ಲೋಕದಲ್ಲಿ ಹೇಳ್ತಾ ಇದೆ. ದಯಮಾಡಿ 5ನೇ ಶ್ಲೋಕವನ್ನು ದಯಮಾಡಿ ಎಲ್ಲರೂ ಸಹ ಓದಿ. ತುಂಬ ಅದ್ಭುತವಾಗಿ ವೈಷ್ಣವರ ನಿಂದನೆ ಮಾಡ್ದಂಗೆ ಯಾವ ರೀತಿಯಲ್ಲಿ ಒಬ್ಬ ವೈಷ್ಣವನನ್ನು ನೋಡಬೇಕು, ಯಾವ ರೀತಿಯಲ್ಲಿ ಒಬ್ಬ ವೈಷ್ಣವರನ್ನು ನಾವು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಬೇಕು ಎಂಬ ವಿಷಯವನ್ನು ಉಪದೇಶಾಮೃತದಲ್ಲಿ ಅದ್ಭುತವಾಗಿ ಹೇಳ್ತಾ ಇದೆ. ಇದೆಲ್ಲ ನನ್ನ ಮಾತ್ರಕ್ಕೆ ಒಂದು ಮೂಲ ಕಾರಣ ಇದೆ, ನಾನು ಹೇಳ್ತೀನಿ. ಸೊ ಕನಿಷ್ಠ ವೈಷ್ಣವ ಅಂತಂದರೆ ಒನ್ ಹೂ ಚಾಂಟ್ಸ್, ಯಾರು ಭಗವಂತ ನಾಮಸ್ಮರಣೆ ಮಾಡ್ತಾರಲ್ವ ಅವರಿಗೆ ಮನಸ್ಪೂರ್ವಕವಾಗಿ, ನಾಟ್ ಎಕ್ಸ್ಟರ್ನಲ್ಲಿ, ಮನಸ್ಪೂರ್ವಕವಾಗಿ ಅವರಿಗೆ ನಾವು ನಮನ ಮಾಡಬೇಕಂತ. ಅರ್ಥ ಆಯ್ತಾ? ಯಾರೇ ಒಬ್ಬ ಭಗವಂತ ನಾಮಸ್ಮರಣೆ ಮಾಡಲಿ, ಅವರಿಗೆ ಸಣ್ಣವರಾಗಲಿ ದೊಡ್ಡರು, ವಾಟ್ ಎವರ್ ಈಸ್ ಅ ವೈಷ್ಣವ, ಮನಸ್ಪೂರ್ವಕವಾಗಿ ನಾವು ಅವರಿಗೆ ನಮನವನ್ನು ನಾವು ಮಾಡಬೇಕು ಎಂಬ ವಿಷಯವನ್ನು ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತ ಎಂಬ ಅತಿ ಮುಖ್ಯವಾದಂತಹ ಗ್ರಂಥದಲ್ಲಿ, ಈ ಗೌಡಿಯ ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವ ಪರಂಪರೆಗೆ ಅತಿ ಮುಖ್ಯವಾದಂತಹ ಗ್ರಂಥವಾದಂತಹ ಉಪದೇಶಾಮೃತ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಎಂಬ ಪುಸ್ತಕದಲ್ಲಿ ಈ ಮಾತನ್ನ ರೂಪ ಗೋಸ್ವಾಮಿ ಪ್ರಭುಪಾದರು ಇಡೀ ಗೌಡಿಯ ವೈಷ್ಣವ ಪರಂಪರೆಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಸ್ ನಾಟ್ ಇಟ್ ಆಲ್ ಸಿಂಪಲ್ ಥಿಂಗ್, ವೆರಿ ತುಂಬಾ ಮುಖ್ಯವಾದಂಥ ವಿಷಯ. ಯಾರೊಬ್ರು ಜಪ ಮಾಡಲಿ ಅವರಿಗೆ ನಾವು ನಮ್ಮ ಮನಸ್ಪೂರ್ವಕ ಪ್ರಣಾಮವನ್ನು ಮಾಡಬೇಕು ಅಂತ. ಎರಡನೇದಾಗಿ ಮಧ್ಯಮ, ಯಾರು ಇನಿಷಿಯೇಟೆಡ್, ಒನ್ ಹೂ ಇನಿಷಿಯೇಟೆಡ್ ಆ್ಯಂಡ್ ಸರ್ವಿಂಗ್ ಆಫರ್ ಒಬೆಸೆನ್ಸಸ್, ಯಾರು ದೀಕ್ಷೆಯನ್ನು ಪಡ್ಕೊಂಡಿರ್ತಾರೋ ಆ್ಯಂಡ್ ಸರ್ವಿಂಗ್ ದ ಲಾರ್ಡ್, ಅವರಿಗೆ ನಾವು ಪ್ರಣಾಮವನ್ನು ಮಾಡಬೇಕು ಅಂತ. ದಂಡವಾದ ಪ್ರಣಾಮ ಮಾಡ್ತಾರೆ. ಆ್ಯಕ್ಚುಲಿ ಹೂ ಇಸ್ ಇನಿಷಿಯೇಟೆಡ್ ಇಂಟರ್ನಲ್ಲಿ ಆಲ್ಸೋ, ಹೃದಯಪೂರ್ವಕವಾಗಿ ಆ ಸ್ವೀಕಾರವನ್ನು ಮಾಡಿ, ನಿಜವಾದಂಥ ಇನಿಷಿಯೇಷನ್ ಅದು. ಸೊ ಅದನ್ನು ಸ್ವೀಕಾರ ಮಾಡಿ ಭಗವಂತನಿಗೆ ಸೇವೆಯನ್ನು ಮಾಡಬೇಕು ಅಂತ ಇರ್ತಲ್ಲ, ಅಂಥವರಿಗೆ ಖಂಡಿತ ನಾವು ದಂಡವಾದ ಪ್ರಣಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಫರ್ ಒಬೆಸೆನ್ಸಸ್ ಆ್ಯಂಡ್ ಉತ್ತಮ ಪ್ಯೂರ್ ಡಿವೋಟಿ, ಶುದ್ಧ ಭಕ್ತರಿಗೆ ಸರ್ವ್ ಆ್ಯಂಡ್ ಟೇಕ್ ಶೆಲ್ಟರ್, ಅವರಿಗೆ ಅವ್ರ ಸೂಚನೆಯನ್ನು ಪಾಲನೆ ಮಾಡೋದಾಗಿರಲಿ, ಮತ್ತು ಅವರನ್ನು ಕೃಪೆಯನ್ನು ಪಡೆದಾಗಿರಲಿ, ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಎಂಬ ವಿಷಯವನ್ನು ಉಪದೇಶಾಮೃತದ 5ನೇ ಶ್ಲೋಕದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಪಾದರು ನಮಗೆ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಶ್ರೀಲ ಪ್ರಭುಪಾದರು ಅದ್ಭುತವಾಗಿ ಕಮೆಂಟ್ರಿನ ಭಾವಾರ್ಥನ ಬರ್ತಿದ್ದಾರೆ, ಸಾಕಷ್ಟು ವಿಷಯಗಳನ್ನು. ಅದನ್ನೇ ಒಂದು 10 ತರಗತಿಯಲ್ಲಿ ನಾವು ಚರ್ಚೆ ಮಾಡ್ಬೋದು, ಅಷ್ಟು ವಿಷಯಗಳಿದ್ದಾವೆ. ದಯಮಾಡಿ ಆ 5ನೇ ಶ್ಲೋಕವನ್ನು ಓದಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಚಾರ್ಜ್ ಇಲ್ಲ, 1% ಇತ್ತು, ಅದಕ್ಕೆ ನಾನು ಚಾರ್ಜ್ ಹಾಕಿದೆ. ಅದರಿಂದ ಮಿಸ್ ಮಾಡ್ದಂಗೆ ಅದನ್ನ ಉಪದೇಶಾಮೃತ ಅಥವಾ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷಲ್ಲಿ 5ನೇ ಶ್ಲೋಕವನ್ನು ಓದಿ. ಸೊ ಇವಾಗ ನಾವು ವೈಷ್ಣವರಂದ್ರೆ ಯಾರಂತ ಗೊತ್ತಾಯ್ತು ನಮಗೆ. ನಾನು ವೈಷ್ಣವನ ನೋಡಿದ ತಕ್ಷಣ ನಾವು ಯಾವ ರೀತಿ ನಾವು ಬಿಹೇವ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಯಿತು. ನಾವು ಮನಸ್ಪೂರ್ವಕವಾಗಿ ನಿಂದನೆ ಮಾತ್ರ ಮಾಡಬಾರ್ದು, ಬಟ್ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಆ್ಯಂಡ್ ಪ್ರತಿಯೊಂದರಲ್ಲೂ ಸಹ ನಾವು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ನನಗೆ ಹೇಗೆ ಪ್ರಹ್ಲಾದ ಪ್ರತಿಯೊಂದು ಕಣದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಬ್ಬರಲ್ಲೂ ಭಗವಂತನನ್ನು ಕಾಣ್ತಾ ಇದ್ದಲ್ವ. ಸೊ ಆ ರೀತಿ ನಾವು ಸಹ ಭಗವಂತನನ್ನು ಪ್ರತಿಯೊಂದು ವಿಷಯ, ಅಂದರೆ ಎಲ್ಲ ವಿಷಯದಲ್ಲೂ ಸಹ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಕಮಿಂಗ್ ಫ್ರಮ್ ಕೃಷ್ಣ, ಎಲ್ಲವೂ ಸಹ ಭಗವಂತನ ಎನರ್ಜಿ. ಸೊ ಭಗವಂತನ ಗೀತೆಯಲ್ಲೂ ಸಹ ಹೇಳ್ತಾನೆ. ಸೊ ಪ್ರತಿಯೊಂದು ಲೈಕ್ ನೀರಲ್ಲಿ ಟೇಸ್ಟ್ ಆಗಿರಲಿ, ಒಬ್ಬ ವ್ಯಕ್ತಿಯಲ್ಲಿ ಆ ಶಕ್ತಿ ಆಗಿರಲಿ, ಪ್ರತಿಯೊಂದರಲ್ಲೂ ನಾನಿದ್ದೀನಿ, ನನ್ನನ್ನು ಕಾಣ್ಬೋದು ಅಂತ. ಸೊ ಇಂಥೆಲ್ಲ ವಿಷಯವನ್ನು ಭಗವಂತ ಆಗಿರಲಿ, ಚೈತನ್ಯ ಮಹಾಪ್ರಭು ಆಗಿರಲಿ, ಶ್ರೀಲ ಪ್ರಭುಪಾದರಾಗಿರಲಿ ಕೊಡ್ತಾ ಇರಬೇಕಾದ್ರೆ ನಮ್ಮ ಪ್ರಜ್ಞೆ ಯಾವ ರೀತಿಯಲ್ಲಿದೆ, ನಾನು ಅವರೆಲ್ಲ ಗುರಿಯನ್ನು ಸೆಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸಹ ವೈಷ್ಣವರನ್ನ ಯಾವ ರೀತಿ ಕಾಣಬೇಕು, ವೈಷ್ಣವರ ಯಾವ ರೀತಿ ಸೇವೆ ಮಾಡಬೇಕು, ಭಗವಂತನ ಯಾವ ರೀತಿ ಪ್ರತಿಯೊಂದರಲ್ಲೂ ಸಹ ಅಲ್ಟಿಮೇಟ್ ಆಗಿ ನನ್ನ ಶಕ್ತಿ ಅಲ್ಲ, ಒಬ್ಬರು ಮೇಲೆ ಹೋಗ್ತಿರ್ಬೋದು, ಒಬ್ರು ಕೆಳಗೆ ಬರ್ತಿರ್ಬೋದು, ವಾಟ್ ಎವರ್
ಏನಾಗಿರಲಿ, ಸೊ ಅಲ್ಟಿಮೇಟ್ ಭಗವಂತನ ಕೃಪೆಯಿಂದ ಆಗ್ತಾ ಇದೆ. ಸೊ ಭಗವಂತನ ಶಕ್ತಿಯಲ್ಲಿ ನಡೀತಾ ಇದೆ. ಅದನ್ನು ನಮಗೆ ಕಾಣಕ್ಕಾಗ್ತಿದೆಯಾ? ನಾವು ನಿಜವಾಗ್ಲೂ ನೋಡ್ತಾ ಇದ್ದೀವ? ನಿಮ್ಮ ಮುಖ್ಯವಾದ ವಿಷಯ ಇವತ್ತು ನಾವು ಚರ್ಚೆ ಮಾಡೋಣ. ಪ್ರಾಕ್ಟಿಕಲಾಗಿ ಒಂದು ಸಿಂಪಲ್ ಎಕ್ಸಾಂಪಲ್, ನಾವೆಲ್ಲರೂ ಸಹ ಒಂದು ಈ ಕಾನ್ಸೆಪ್ಟ್ನ ಒಂದು ಕಡೆ ಹೇಳೋಣ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಸೊ ಎಷ್ಟು ಜನ ಬುಕ್ ಡಿಸ್ಕ್ರಿಪ್ಷನ್ ಸರ್ವಿಸ್ಗೆ ಹೋಗಿದ್ದಾರೆ? ಬುಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ಗೆ ಎಷ್ಟು ಜನ ಭಕ್ತರು ಹೋಗಿದ್ರಿ? ನಾನು ಹೋಗಿದ್ದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾತಾಜಿ. ಬೇರೆ ಯಾರು ಹೋಗಿರ್ಲಿಲ್ವಾ? ಪ್ರಭು, ನಾನು, ಸೌಮ್ಯ, ರೂಪ, ಇನ್ನ ಇಬ್ರಳು ಅವರೆಲ್ಲ ಹೋಗಿದ್ರು. ನಾವು 6 ಜನ ಏನೋ ಹೋಗಿದ್ರಿ ಪ್ರಭು. ಜಗನ್ನಾಥ, ಹರೇ ಕೃಷ್ಣ. ಶಂಕರಮ್ಮನು, ಯಶೋದಿ ಎಲ್ಲ ಹೋಗಿದ್ರಿ ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಜಗನ್ನಾಥ್ ಮಾತಾಜಿ. ಓಕೆ, ಬೇರೆ ಭಕ್ತರು? ಓಕೆ, ಪುಷ್ಪ ಈಗ ಆಲ್ಮೋಸ್ಟ್ ಮಹಂತೇಶ್ ಹೋಗಿದ್ರು. ಓಕೆ, ಸೊ ಎಲ್ಲ ಹೋಗಿದ್ರು. ಇನ್ನು ಪ್ರಶ್ನೆ ಏನಂತಂದರೆ, ನಾವು ಬುಕ್ ಸ್ಟಾಲ್ ಹಾಕಿದ್ದೀವಿ. ಮೇ ಬಿ ಐಮ್ ಜಸ್ಟ್ ಶೇರಿಂಗ್ ಮೈ ಒಪಿನಿಯನ್. ನನ್ನ ಅನುಭವನ ಶೇರ್ ಮಾಡ್ಕೊತಿದ್ದೀನಿ, ಅಥವಾ ನನ್ನ ಥಾಟ್ ಪ್ರೊಸೆಸ್ ನಿಮ್ಮ ಮುಂದೆ ತಗೊಂಬರೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಹಿರಿಯ ಭಕ್ತರ ಮುಖಾಂತರ ಖಂಡಿತ ನಾವು ಗೈಡೆನ್ಸ್ ತಗೋಬೋದು. ನೆಕ್ಸ್ಟ್ ಕ್ವಶನ್ ಅಂದರೆ, ನೀವು ಬುಕ್ ಸ್ಟಾಲ್ ಹಾಕಿದ್ದೀರಾ? ನೀವು ಬುಕ್ ಸ್ಟಾಲ್ ಹಾಕಿದ ಜಾಗದಲ್ಲೇ ಇನ್ನೂ ಬೇರೆ ದೇವಸ್ಥಾನದವರು ಬುಕ್ ಸ್ಟಾಲ್ ಹಾಕಿದಾರ? ಅಂತಹ ಭಕ್ತರು ಯಾರಿದ್ದೀರಾ? ಓಕೆ, ಮಾಲಾ ಮಾತಾಜಿ. ನಾವು ಹಾಕಿದ ಜಾಗದಲ್ಲಿ ಓಕೆ, ಗುಡ್. ಪ್ರಭು. ಓಕೆ, ಪುನಿ ಮಾತಾಜಿ. ಬೇರೆ ಎಲ್ಲಾದರೂ? ಓಕೆ, ಡನ್. ಈಗ ನಮ್ಮ ಪ್ರಜ್ಞೆ ಹೇಗೆ ಪ್ರಾಕ್ಟಿಕಲ್ ವರ್ಕ್ ಮಾಡ್ತಾ ಇದೆ ಅಂತ ಯೋಚನೆ ಮಾಡೋಣ, ಆಯ್ತಾ? ನಾವು ಬುಕ್ಸ್ ಎಲ್ಲ ಹಾಕಿದ್ದೀವಿ, ಆ್ಯಂಡ್ ಸಡನ್ನಾಗಿ ಬೇರೆ ದೇವಸ್ಥಾನದ ಭಕ್ತರು ಸಹ ಬಂದರು. ಅಲ್ಟಿಮೇಟ್ ಬಿಲಾಂಗ್ ಟು ಇಸ್ಕಾನ್. ಅವರು ಸಹ ಬಂದರು, ಅವರು ಬುಕ್ ಸ್ಟಾಲ್ ಹಾಕಿದ್ದಾರೆ. ಸೊ ಅವ್ರನ್ನ ನೋಡಿದಾಗ ನಾವು ಯಾವ ರೀತಿಲಿ ನೋಡ್ತೀವಿ? ನಮ್ಮ ಪ್ರಜ್ಞೆ ಯಾವ ರೀತಿಲಿ ವರ್ಕ್ ಆಗ್ತಾ ಇದೆ? ನಮ್ ಬುಕ್ ಸ್ಟಾಲ್ ಪಕ್ಕನೆ ಹಾಕ್ಬಿಟ್ಟಿದ್ದಾರೆ. ಓಕೆ, ಅವರು ಭಗವಂತ ಸೇವೆ ಮಾಡ್ತಿದ್ದಾರೆ ಅಂತ ನೋಡ್ಬೇಕು. ಅವ್ರ ಬಗ್ಗೆನೂ ಕಂಪ್ಯಾಷನೇಟ್ ಆಗಿರ್ಬೇಕು. ಓಕೆ, ಪ್ರಾಕ್ಟಿಕಲ್ ನಮ್ಮ ಆಲೋಚನೆ ಯಾವ ರೀತಿ ಹೋಗ್ತಾ ಇದೆ? ನಮ್ಮ ಮನಸ್ಸು ಯಾವ ರೀತಿಲಿ ಯೋಚನೆ ಮಾಡ್ತಾ ಇದೆ? ನಿಜವಾಗ್ಲೂ ಆ ವೈಷ್ಣವರು ಬಂದರು ಅಂತ ನಾವು ಖುಷಿ ಪಡ್ತಾ ಇದ್ದೀವಾ? ಇಲ್ಲ, ಖುಷಿ ಆಗಲ್ಲ ಪ್ರಭು. ಅಥವಾ ಅವ್ರು ಬಂದ್ಬಿಟ್ರಲ್ಲ ಅಂದ್ರೆ ನಾವು ನಿಜವಾಗ್ಲೂ ಒಂಥರ ಎನ್ವಿಯಸ್ನೆಸ್, ಅದನ್ನು ನಮ್ಮ ಮನಸ್ಸನ್ನು ತೋರಿಸ್ತಾ ಇದೀವ? ಅಸೂಯೆ. ಹರೇ ಕೃಷ್ಣ ಪ್ರಭು. ನಮ್ಗಾದ್ರೆ ಪ್ರಭು ಫಸ್ಟ್ ಹೋದಾಗ ನನ್ಗೆ ಇವ್ರು ಇದ್ದಾರಲ್ಲ ಅಂತ ಅನ್ನಿಸ್ತು ಪ್ರಭು. ಆಮೇಲೆ ಪಕ್ಕದ ಮನೆಯಲ್ಲಿ ಸ್ಟೂಲು ಇದೆಲ್ಲ ತಗೋಬರೋದಕ್ಕೆ ಅವರೇ ಎಲ್ಲ ಹೆಲ್ಪ್ ಮಾಡಿದ್ರು. ತುಂಬಾ ಚೆನ್ನಾಗಿ ಅವರೇ ಸ್ಪಂದನೆ ಮಾಡಿದ್ರು ಪ್ರಭು. ಈಸ್ ಅ ವೈಷ್ಣವ. ಓಕೆ, ಸೊ ಒಬ್ಬ ಭಕ್ತ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾದ್ರೆ ನಮ್ಮ ಗುರಿ ಇದೆ, ವೈಷ್ಣವರಿಂದ ಯಾವ ರೀತಿ ಕಾಣಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ವೈಷ್ಣವ್ ನೋಡಿದ ತಕ್ಷಣ ಯಾವ ರೀತಿ ಪ್ರಣಾಮ ಮಾಡ್ಬೇಕಂತ ಹೇಳ್ತಾ ಇದೆ. ಆ್ಯಂಡ್ ಭಗವಂತನ ಸೇವಕಂದ್ರೆ ಅಂತ ತೋರಿಸ್ತಾ ಇದೆ. ಅವ್ರಿಗೆ ನಮ್ಮಿಂದ ಭಗವಂತನ ಶಕ್ತಿನ, ಭಗವಂತನನ್ನ ಪ್ರತಿಯೊಬ್ಬರಲ್ಲೂ ಸಹ ನಾವು ಕಾಣಕ್ಕೆ ಶಾಸ್ತ್ರ ಹೇಳ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಅಲ್ಟಿಮೇಟ್ ಪ್ರತಿಯೊಂದು ಸಹ ಭಗವಂತನ ಶಕ್ತಿ ಅಂತ ಹೇಳ್ತಾ ಇದೆ. ಬಟ್ ನಮ್ಮ ಪ್ರಜ್ಞೆ ನಿಜವಾಗ್ಲೂ ಆ ರೀತಿ ನಾವು ಆಲೋಚನೆ ಮಾಡ್ತಾ ಇದ್ದೀವಾ ಅನ್ನೋದು ಪ್ರಶ್ನೆ. ಅದೆಲ್ಲೂ ಸಹ ನಾವು ಕೇಳ್ಕೋಬೇಕಾಗುತ್ತೆ. ಅಫ್ಕೋ ಒಂದು ಆರ್ಗನೈಸೇಷನ್, ಒಂದು ಸಿಸ್ಟಮ್, ಒಂದು ಟೆಂಪಲ್ ಅಂತ ಬಂದಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗುತ್ತೆ ಮ್ಯಾನೇಜ್. ಅದನ್ನು ಎಕ್ಸ್ಟರ್ನಲ್ ಆಗಿ ಮ್ಯಾನೇಜ್ ಮಾಡೋಕ್ಕೆ, ಔಟರ್ ವರ್ಲ್ಡನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು ಸಿಸ್ಟಮ್ ಅಂತ ಇದೆ. ಆ ದೇವಸ್ಥಾನಕ್ಕೆ ಇದಾಗಬೇಕು, ಈ ಭಕ್ತಿ ಕೇಂದ್ರಕ್ಕೆ ಇದಾಗಬೇಕು ಅಂತ. ದಟ್ಸ್ ಓಕೆ. ಅದನ್ನು ಔಟರ್ ನಮ್ಮ ಹೊರಡೆ ಭಾಗದನ್ನ ಪಾಲನೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಆ್ಯಸ್ ಒಂದು ಆರ್ಗನೈಸೇಷನ್ ಬಂದಾಗ ಕೆಲವೊಂದು ಪಾಲನೆ ಮಾಡಬೇಕಾಗುತ್ತೆ. ದಟ್ಸ್ ಓಕೆ. ಬಟ್ ಇಂಟರ್ನಲ್ ಆಗಿ ನಮ್ಮ ಹೃದಯದಲ್ಲಿ ಆ್ಯಸ್ ಎ ಇಂಡಿವಿಜುವಲ್ ಒಬ್ಬ ಭಕ್ತನಾಗಿ ನಾನು ಯಾವ ರೀತಿಯಲ್ಲಿ ಒಬ್ಬ ಭಕ್ತರನ್ನು ನೋಡ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ಒಬ್ಬ ಭಕ್ತರನ್ನ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ಒಬ್ಬ ಭಕ್ತರನ್ನ ಸೇವೆಯನ್ನು ಮಾಡ್ತಾ ಇದ್ದೀನಿ, ನಿಜವಾಗಿ ನನ್ನ ಹೃದಯಪೂರ್ವಕವಾಗಿ ಅವ್ರು ಬಂದರೆ ಒಬ್ಬ ವೈಷ್ಣವರನ್ನ ಕಂಡು ನಾನು ಖುಷಿ ಪಡ್ತಾ ಇದ್ದೀನ? ಒಂದು ವಿಷಯ,
ನಮಗೆ ಎಲ್ಲಿ ತನಕ ಕಾಂಪಿಟೇಟರ್ ಇರಲ್ವೋ ಅಲ್ಲಿ ತನಕ ನಾವು ವಿ ಆರ್ ಹ್ಯಾಪಿ. ತಪ್ಪಾಗಿ ಅನ್ಕೋಬಿಡಿ, ಹೇಳಿ ಯಾತಕ್ಕೆ ಅಂತ ಹೇಳ್ತೇನೆ. ಯಾವಾಗ ಕಾಂಪಿಟೇಟರ್ ಇಲ್ವೋ ಓಕೆ, ದ ಮೊಮೆಂಟ್ ಯಾವಾಗ ಕಾಂಪಿಟೇಟರ್ ಬಂದಿದ ತಕ್ಷಣ ಆ ಸಮಯದಲ್ಲಿ ಮೇ ಬಿ ಅಲ್ಲಿ ಸಮಯ ನಮ್ಮ ಮನಸ್ಸು ಬಂದು ಬೇರೆ ರೀತಿಯಲ್ಲಿ ವರ್ಕ್ ಆಗ್ತಿದೆ ಅನ್ಕೋತೀವಿ. ದಟ್ಸ್ ಮೈ ಒಪಿನಿಯನ್, ಮೈ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಯ್ತಾ? ಬಟ್ ಆ ಕ್ಷಣದಲ್ಲೂ ಸಹ, ಯಾಕಂದ್ರೆ ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದನ ಒಂದು ಅದ್ಭುತವಾದಂಥ ಉದಾಹರಣೆ ತಗೋಣ. ಎನಿ ಡಿಫಿಕಲ್ಟ್ ಟೈಮ್, ಏನೇ ಕಷ್ಟ ಬಂದರೂ ಸಹ ಪ್ರತಿಯೊಂದು ಕ್ಷಣದಲ್ಲೂ ಸಹ ಸದಾ ಏನು ಮಾಡ್ತಾ ಇದ್ದ ಅಂತಂದ್ರೆ, ಪ್ರಹ್ಲಾದ ಪ್ರತಿ ಕ್ಷಣದಲ್ಲೂ ಸಹ ಭಗವಂತನ ನಾಮವನ್ನ ಹೃದಯಪೂರ್ವಕವಾಗಿ ಶೆಲ್ಟರ್ ತಗೋತಾ ಇದ್ದ. ಭಗವಂತನ ನಾಮದಲ್ಲಿ ತನ್ನನ್ನು ಮುಳುಗಿಸ್ಕೊತಾ ಇದ್ದ. ಅದೇ ಗುರಿ ನಮ್ದು. ಅರ್ಥ ಆಯ್ತಾ? ಆ ಗುರಿಯನ್ನು ಪ್ರಹ್ಲಾದ್ ಮಹಾರಾಜ ನಮ್ಗೆ ತೋರಿಸ್ತದೆ. ಪ್ರತಿಯೊಂದು ದುಃಖದಲ್ಲೂ ಕಷ್ಟದಲ್ಲೂ ನಮ್ಮ ಜೀವನದಲ್ಲಿ ನಾವು ಭಕ್ತಿಯ ಪಥದಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ವಿಷಯವನ್ನು ಸಹ ನಾವು ಭಗವಂತನ ಕೃಪೆಯಿಂದ ಸ್ವೀಕಾರ ಮಾಡ್ತಾ ಇದೀವಾ ಅನ್ನೋ ಪ್ರಶ್ನೆ. ಇಫ್ ನಾಟ್, ನಾವು ಅದನ್ನ ಭಗವಂತನ ಕೃಪೆಯಿಂದ ನಾವು ಸ್ವೀಕಾರ ಮಾಡಿಲ್ಲ ಅಂತಂದ್ರೆ ಏನಾಗ್ತಿದೆ ಅಂತಂದ್ರೆ, ನಮ್ಮಲ್ಲಿ ಮೆಟೀರಿಯಲಿಸ್ಟಿಕ್ ವೇ ಆದಂಥ ಭೌತಿಕವಂತಹ ಆಕ್ಟಿವಿಟೀಸ್ ಹೋಗ್ತಾ ಇದೆ. ಆಯ್ತಾ? ಆ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಒಂದು ಪ್ರಶ್ನೆ, ಯಾತಿಗೆ ನಾವು ಜಪವನ್ನು ಮಾಡೋಕ್ಕೆ ಆಗಿರಲಿ ಅಥವಾ ಸೇವೆಯನ್ನು ಮಾಡೋಕ್ಕಾಗಿರಲಿ ಸದಾ ನಮ್ಮಲ್ಲಿ ಆ ಉತ್ಸಾಹ ಇರೋಕ್ಕಿಲ್ಲ? ಕಾರಣ ಏನಿರ್ಬೋದು? ಭೌತಿಕ ಇಂದ್ರಿಯ ಪ್ರಭು, ಅದ್ರ ಮೇಲೆ ಆಸೆ ಇರುತ್ತೆ ಪ್ರಭು. ಓಕೆ, ಅದು ಎಳಿತಾ ಇರುತ್ತೆ. ಓಕೆ, ಬೇರೆ ಏನು ಮಾತಾಜಿ? ಮೋಸ್ಟ್ಲಿ ವೈಷ್ಣವ ಅಪರಾಧದಿಂದ ಭಕ್ತಿ ಮುಂದೆ ಮಾಡೋದಕ್ಕೆ ಆಗ್ತಿಲ್ಲ. ಓಕೆ, ಬೇರೆ ಏನಾದ್ರು ತ್ರಿಗುಣಗಳ ಪ್ರಭಾವ ಮಾತಾಜಿ? ತ್ರಿಗುಣಗಳ ಪ್ರಭಾವ. ತ್ರಿಗುಣಗಳ ಪ್ರಭಾವ. ಓಕೆ ಮಾತಾಜಿ. ಅದರ ರುಚಿ ಗೊತ್ತಿಲ್ಲ, ಹಾಗೆ ಭಗವಂತನ ಮೇಲೆ ಪ್ರೀತಿ ಇಲ್ದಿದ್ ಕಾರಣ ಪ್ರಭು. ರುಚಿ ಗೊತ್ತಿಲ್ಲ, ಭಗವಂತ ಮೇಲೆ ಪ್ರೀತಿ ಗೊತ್ತಾಗಲಿ. ದಟ್ಸ್ ಗುಡ್ ಮಾತಾಜಿ, ಗುಡ್. ವಿಜಯ ಮಾತಾಜಿ. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭುಜಿ. ಮಂಜುನಾಥ್ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಮಂಜುನಾಥ್ ಪ್ರಭು. ನಮ್ಮನ್ನ ಭಕ್ತಿ ದಾರಿ ತಪ್ಸೋದಿಕ್ಕೆ ಮಾಯಾದೇವಿ ಹೊಂಚಾಗ್ತಾನೆ ಇರ್ತಾಳೆ. ಆಗ್ತಾನೆ ಇಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಾನು ಜಪ ಮಾಡ್ಬೇಕು ಅಂತ ಕುತ್ಕೊಂಡ್ರೆ ಆಕಳಿಕೆ ಬರೋದು, ಆಮೇಲೆ ನಿದ್ದೆ ಒಂಥರ ನಾನು ಇಲ್ಲಿ ಕುತ್ಕೊಂಡು ನಾನು ಜಪ ಮಾಡ್ತಾ ಇದೀನಿ ಅಂತೇಳಿ ನನಗೆ ಅನ್ಸೋದಿಲ್ಲ. ಆ ತರ ಆಗೋಗುತ್ತೆ ಒಂದ್ ಟೈಮ್. ಅವಾಗ ಅನ್ಕೊಳ್ತೀನಿ, ಮಾಯಾದೇವಿ ನಮ್ಮನ್ನ ಬಿಡ್ತಾ ಇಲ್ಲ, ಮಾಯಾದೇವಿ ನಮ್ಮನ್ನ ಭಕ್ತಿಯಲ್ಲಿ ಮುಂದೆ ಹೋಗಕ್ ಬಿಡ್ತಾ ಇಲ್ಲ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರಭು. ಓಕೆ, ಸರಿ ಪ್ರಭು. ನಾನು ಏನು ಪ್ರಶ್ನೆ ಕೇಳಿದೆ ರಿಪೀಟ್ ಮಾಡ್ಕೊ. ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ್ ಪ್ರಭು. ಏನು ಪ್ರಶ್ನೆ ಕೇಳಿದೆ ಭಕ್ತರೆ? ಏನು ಪ್ರಶ್ನೆ ಕೇಳಿದೆ? ಏನಕ್ಕೆ ಯಾವಾಗ್ಲೂ ಉತ್ಸಾಹ ಯಾಕೆ ಇರೋದಿಲ್ಲ? ಉತ್ಸಾಹ ಇರಕ್ಕಿಲ್ಲ, ಭಗವಂತ ನಾವು ಬೋರ್ ಆಗುತ್ತೆ. ಈ ಅಪ್ಪ ಯಾವಾಗ ಮುಗಿಸ್ತೀನಿ ಅಂತ ಅನ್ಸುತ್ತೆ, ಯಾವಾಗ ಈ ಕೆಲಸ ಯಾವಾಗ ಈ ಸೇವೆ ಮುಗಿಯುತ್ತೆ ಅನ್ಸುತ್ತೆ. ವಿ ಆರ್ ಫ್ರಸ್ಟ್ರೇಟೆಡ್ ವಿತ್ ಚಾಂಟಿಂಗ್, ಫ್ರಸ್ಟ್ರೇಟೆಡ್ ವಿತ್ ಸರ್ವಿಸ್, ಸೇವಾ. ಕಾರಣ ಏನು? ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಕೃಷ್ಣನನ್ನ ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾದರ್ ಪ್ರತಿಯೊಂದು ವಿಷಯಕ್ಕೂ ಸಹ ನಾವು ಆ ಸೇವೆಯನ್ನು ಮಾಡಬೇಕಾದ್ರೆ ಅದೊಂದು ಕೆಲಸ ಥರ ಭೌತಿಕವಾಗಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೀಗೆ ನಾವು, ಯಾಕಂದರೆ ಭೌತಿಕವಾದಿಗಳು IT ಕಂಪ್ನಿ ಏನೇ ಆಗಿರಲಿ ಕೆಲಸ ಮಾಡ್ತಾ ಮಾಡ್ತಾ ಅವ್ರೇನು ಮಾಡ್ತಾರೆ, ಭೌತಿಕವಾದಿಗಳು ಅಥವಾ ಮೆಟೀರಿಯಲಿಸ್ಟಿಕ್ ಏನು ಮಾಡ್ತಾರೆ, ದೇ ಫ್ರಸ್ಟ್ರೇಟೆಡ್ ವಿತ್ ದೇರ್ ಸರ್ವಿಸ್. ಸಾರಿ ನಾಟ್ ವಿತ್ ವರ್ಕ್, ನಾಟ್ ವಿತ್ ಸರ್ವಿಸ್. ಫ್ರಸ್ಟ್ರೇಟೆಡ್, ತುಂಬ ಯಾವಾಗ ಈ ಕೆಲಸ ಮುಗಿಯುತ್ತೆ, ಯಾವಾಗ ಈ ಕೆಲಸ ಮುಗಿಯುತ್ತೆ, ಯಾವಾಗ ಈ ಕೆಲಸ ಮುಗಿಯುತ್ತೆ, ಯಾವಾಗ ಈ ಜವಾಬ್ದಾರಿ ಮುಗಿಯುತ್ತೆ ಅಂತ ಆ ಪ್ರಜ್ಞೆಯಲ್ಲಿ ಭೌತಿಕವಾದಿಗಳು ಹೋಗ್ತಾ ಇದ್ದಾರೆ. ಸೊ ಅದರಿಂದ ಫ್ರಸ್ಟ್ರೇಷನ್ ಆಗ್ತಾ ಇದ್ದಾರೆ. ಬಟ್ ನಾವು ಸಹ ಭಕ್ತಿಯ ಪಥದಲ್ಲಿ ಬರ್ತಾ ಇರ್ಬೇಕಾದ್ರೆ ಭಕ್ತಿಯ ಪಥದಲ್ಲಿ ಮುಂದೆ ಹೋಗ್ತಾ ಇರ್ಬೇಕು. ಏನಾಗ್ತಿದೆ ಅಂತಂದ್ರೆ, ಆ ಹಳೆಯ ವಾಸನ, ಭೌತಿಕವಾದಂಥ ವಾಸನೆ ಇನ್ನೂ ಅದೇ ರೀತಿ ಓಕೆ ಕೆಲಸ ಮಾಡ್ತಿದ್ದೀನಿ, ಇದು ಮಾಡ್ತಿದ್ದೀನಿ, ಅದು ಮಾಡ್ತಿದ್ದೀನಿ, ಓಕೆ ನಾನು ಮಾಡ್ತಿದ್ದೀನಿ, ಅದು ಮಾಡ್ತಿದ್ದೀನಿ. ಆ ಪ್ರಜ್ಞೆ ಮುಖಾಂತರ ಏನಾಗ್ತಿದೆ ಅಂತಂದರೆ ನಮಗೂ ಸಹ
ಪ್ರತಿಯೊಂದರಲ್ಲೂ ಸಹ ಕೃಷ್ಣನನ್ನ ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತದಲ್ಲಿ 2ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ರೂಪ ಗೋಸ್ವಾಮಿ ಪ್ರಭುಪಾದರು. ವೆರಿ ಇಂಪಾರ್ಟೆಂಟ್ ವರ್ಡ್ಸ್. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತ 2ನೇ ಶ್ಲೋಕ. ಪ್ರಾಕ್ಟಿಸಿಂಗ್ ದ ಒಂದು ವಿಷಯ ಹೇಳ್ತಿದ್ದಾರೆ, 6 ವಿಷಯಗಳು ಹೇಳ್ತಾರೆ. ಆ 6 ವಿಷಯಗಳಲ್ಲಿ ಒಂದು ವಿಷಯ ಏನು ಅಂತಂದ್ರೆ ಪ್ರಾಕ್ಟಿಸಿಂಗ್ ದ ಸ್ಪಿರಿಚುವಲ್ ರೂಲ್ಸ್. ಪ್ರಾಕ್ಟಿಸಿಂಗ್ ದ ಸ್ಪಿರಿಚುವಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಓನ್ಲಿ ಫಾರ್ ದ ಸೇಕ್ ಆಫ್ ಫಾಲೋಯಿಂಗ್ ದೆಮ್ ಅಂಡ್ ನಾಟ್ ಫಾರ್ ದ ಸೇಕ್ ಆಫ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ನಮಿಗೂ ಮತ್ತೆ ಬೇರೆ ಬ್ರಾಹ್ಮಣರಿಗೂ, ಭಕ್ತನಿಗೂ, ನಾರ್ಮಲ್ ಮೆಟೀರಿಯಲಿಸ್ಟಿಕ್ ಬ್ರಾಹ್ಮಣನಿಗೂ, ಭೌತಿಕವಾದಂಥ ಬ್ರಾಹ್ಮಣನಿಗೂ ಏನು ವ್ಯತ್ಯಾಸ? ಅವನು ಏನೋ ಜಪ ಮಾಡ್ತಾನೆ, ಏನೋ ಆ ವ್ಯಕ್ತಿನೂ ಸಹ ಸಾಕಷ್ಟು ಮಂತ್ರಗಳನ್ನ ಹೇಳ್ತಾರೆ, ಮುಂದೋಗ್ತಾರೆ. ನಾವು ಸಹ ಏನು ಮಾಡ್ತೀವಿ, ನಾವು ಸಹ ನಾಮ ಜಪ ಮಾಡ್ತಿರ್ತೀವಿ, ಅಥವಾ ಸಾಕಷ್ಟು ಮಂತ್ರಗಳನ್ನ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಸಾಕಷ್ಟು ಬ್ರಹ್ಮ ಸಂಹಿತ ವಾಟ್ ಎವರ್ ಪ್ರಾರ್ಥನೆಗಳನ್ನು, ನಮ್ಮ ಆಚಾರ್ಯರು ಕೊಟ್ಟಂತಹ ಪ್ರಾರ್ಥನೆಗಳನ್ನು, ಮಂತ್ರಗಳನ್ನು ಪಠನೆ ಮಾಡ್ತಿದ್ದೀವಿ. ಅದನ್ನೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಒಂದು ರಿಚುವಲ್ಸ್ ಆಗಿ. ರಿಚುವಲ್ಸ್ ಏನಂದ್ರೆ ಓಕೆ ಮಾಡಬೇಕು, ಇದನ್ನ ಹೇಳಿದರೆ ಜಪ ಮಾಡಬೇಕು, ಓಕೆ ಮಾಡೋಣ. ಓಕೆ ಪ್ರಸಾದ ತಗೋಬೇಕು, ತಗೊಳ್ಳೋಣ. ಓಕೆ ಬೇಗ ಮಲ್ಗೋಣ. ಓಕೆ ಇದನ್ನೆಲ್ಲ ಓಕೆ ಹಿಂಗೆ ಇರಬೇಕು, ಪಾಲನೆ ಮಾಡಬೇಕು ಅಂತ ಹೇಳಿದರೆ ಪಾಲನೆ ಮಾಡೋಣ. ರಿಚುವಲ್ ಆಗಬಾರ್ದು. ಅದನ್ನು ನಮ್ಮ ಭಕ್ತಿಯ ಪಥ ಅನ್ನೋದು ಇಟ್ಸ್ ನಾಟ್ ಎ ರಿಚುವಲ್, ನಾಟ್ ಎಟ್ ಆಲ್. ಓಕೆ ಇದನ್ನ ಹೇಳಿದರೆ ಗುರುಗಳು ನಾವು ಪಾಲನೆ ಮಾಡೋಣ. ಆ ರೀತಿ ನಮ್ಮ ಭಕ್ತಿಯ ಪಥ ರಿಚುವಲ್ ಆಗಬಾರ್ದು. ರಿಚುವಲ್ ಆದರೆ ಅದೇನಾಗುತ್ತೆ, ಅವಾಗ ಆ ರಿಚುವಲ್ ಆಗ್ಬಿಟ್ರೆ, ಇವಾಗ ಭೌತಿಕವಾದಿ ಒಬ್ಬ ಏನು ನಾಸ್ತಿಕ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಏನು ಅಂತ ಕರೀತಾರೆ, ವರ್ಡ್ ಓಕೆ ಮಾತಾಜಿ ಸ್ಮಾರ್ಥ ಬ್ರಾಹ್ಮಣ. ಥ್ಯಾಂಕ್ ಯು ರಾಧಾ ಮಾತಾಜಿ. ಸ್ಮಾರ್ಥ ಬ್ರಾಹ್ಮಣ ಏನು ಮಾಡ್ತಾನೆ, ಓಕೆ ಇದನ್ನು ಪಾಲನೆ ಮಾಡಬೇಕು, ನಾನು ಇದನ್ನು ತಗೋಬೇಕು, ಭೌತಿಕವಾಗಿ ಎಲ್ಲ ಪಾಲನೆ ಮಾಡ್ತಾನೆ, ಶಾಸ್ತ್ರವನ್ನು ಪಾಲನೆ ಮಾಡ್ತಾನೆ. ಬಟ್ ಸ್ಟಿಲ್ ಅವನ ಹೃದಯದಲ್ಲಿ ಆ ಕಂಟಾಮಿನೇಷನ್ ಹಂಗೆ ಇರುತ್ತೆ. ಕಾಮ, ಕ್ರೋಧ, ಮದ, ಮತ್ಸರ, ಅಸೂಯೆ ಎಲ್ಲ ವಿಷಯ ಹಂಗೆ ಇರ್ತದೆ. ಕಾರಣ ಏನು? ಈಸ್ ಡೂಯಿಂಗ್ ಆಸ್ ಎ ರಿಚುವಲ್. ಓಕೆ ಶಾಸ್ತ್ರದಿಂದ ಕೊಟ್ಟಿದೆ ಮಾಡೋಣ, ಬಟ್ ಅಲ್ಟಿಮೇಟ್ ಪರ್ಪಸ್, ದ ಗೋಲ್, ಗುರಿಯನ್ನು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಎಂಬ ಕ್ಲಾರಿಟಿ ಇಲ್ಲ. ಇದನ್ನು ಮಾಡಿದ್ರೆ ನನಗೆ ಜೀವನ ಸರಿ ಆಗುತ್ತೆ, ಇದನ್ನು ಮಾಡಿದ್ರೆ ನನ್ನ ದೇಹ ಚೆನ್ನಾಗಿದೆ, ಇದನ್ನು ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ, ಇದನ್ನು ಮಾಡಿದ್ರೆ ನಂಗೆ ದುಡ್ಡು ಬರುತ್ತೆ. ಒಬ್ಬ ಸ್ಮಾರ್ಥ ಬ್ರಾಹ್ಮಣನ ಮೈಂಡ್ ಸೆಟ್ ಹಂಗಿರುತ್ತೆ. ಎಲ್ಲವೂ ಸಹ ಅದಕ್ಕೆ ಅವನ ಹೃದಯದಲ್ಲಿ ಪರಿವರ್ತನೆ ಆಗಲ್ಲ, ಅವನಿರುವಂತಹ ಕೊಳಕಿನ ವಿಷಯ ಹೊರಡೆ ಹೋಗಲ್ಲ. ಪ್ರತಿಯೊಬ್ಬರೂ ಸಹ ಭಗವಂತನ ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿಯೊಬ್ಬರೂ ಸಹ ಹೃದಯಪೂರ್ವಕವಾಗಿ ಸೇವೆ ಮಾಡುವಂತಹ ಪ್ರಜ್ಞೆ ಬರ್ತಾ ಇಲ್ಲ. ಸೊ ಅದೇ ರೀತಿ ನಾವು ಸಹ ಒಂದು ರಿಚುವಲ್ ಆಗಿ ನಾವು ಓಕೆ ಜಪ ಮಾಡಬೇಕು, 14 ಮಾಲೆ ಜಪ ಮಾಡಬೇಕು, ಮುಗಿಸ್ಬಿಡೋಣ. ಅಥವಾ ಓಕೆ ಏನೋ ಸೇವೆ ಮಾಡ್ಬೇಕಂತ ಹೇಳಿದರೆ ಮಾಡಿಬಿಡೋಣ, ಓಕೆ ಈ ಸೇವೆ ಮಾಡ್ಬೇಕಂತ ಹೇಳಿದರೆ ಮಾಡಿಬಿಡೋಣ, ಓಕೆ ಹಿಂಗಿರ್ಬೇಕು ಅಂತ ಹೇಳಿದರೆ ಇದ್ಬಿಡೋಣ ಅಂತ ಪ್ರತಿಯೊಂದಲ್ಲೂ ಸಹ ನಾವು ಸಹ ರಿಚುವಲ್ ಆಗಿ ಒಂದೇ ಓವರ್ ಎ ಪೀರಿಯಡ್ ಆಫ್ ಟೈಮ್, ಮೇ ಬಿ ಬಿಗಿನಿಂಗ್ ಆಗದೆ ಇರ್ಬೋದು, ಮುಂದೆ 5 ವರ್ಷ, 6 ವರ್ಷ, 3 ವರ್ಷ, 4 ವರ್ಷ, ವಾಟ್ ಎವರ್, ಪ್ರತಿಯೊಬ್ಬರು ಸಹ ಇಟ್ಸ್ ಇಂಡಿವಿಜುವಲ್. ಸೊ ಆ ರಿಚುವಲ್ ಆಗಿ ನಮ್ಮ ಭಕ್ತಿಯ ಪಥ ಹೋಗ್ಬಿಟ್ರೆ ನಾವು ಸಹ ಕೃಷ್ಣನ ನಾಮವನ್ನು ರುಚಿ ಸಿಗೋಕ್ಕಾಗಕ್ಕಿಲ್ಲ. ಅರ್ಥ ಆಗ್ತಿದೆಯಾ? ನಮಗೆ ತುಂಬ ಸೂಕ್ಷ್ಮವಾಗಿ ನಮ್ಮ ಮನಸ್ಸಿನ ನಮಗೆ ಗೊತ್ತಿರಲ್ಲ. ಓಕೆ ಅವರು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ನಾನು ಜಪ ಮಾಡ್ತಿದ್ದೀನಿ, ಅವರು ಜಪ ಮಾಡ್ತಿದ್ದಾರೆ, ಬಟ್ ಯಾವ ಪ್ರಜ್ಞೆನ ಜಪ ಮಾಡ್ತಿದ್ದೀಯಾ? ಯಾವ ಪ್ರಜ್ಞೆಯಿಂದ ನಾನು ಈ ಸೇವೆ ಮಾಡ್ತಿದ್ದೀನಿ? ಯಾವ ಪ್ರಜ್ಞೆಯಿಂದ ನಾನು ಈ ಸೇವೆನ ಸ್ವೀಕಾರ ಮಾಡ್ತಾ ಇದ್ದೀನಿ? ಅದು ತುಂಬಾ ಮುಖ್ಯ. ಆ ಪ್ರಜ್ಞೆ ಪ್ರತಿಯೊಂದು ವಿಷಯನೂ ಸಹ ಕೃಷ್ಣನಿಗೆ, ಭಗವಂತನಿಗೆ ಕನೆಕ್ಟ್ ಆಗದೆ ಇದ್ರೆ, ಪ್ರಭುಪಾದರಿಗೆ ಕನೆಕ್ಟ್ ಆಗದೆ ಇದ್ರೆ ಆ ವಿಷಯ ರಿಚುವಲ್. ನಮಗೆ ಕನೆಕ್ಟ್ ಆಗಿದ್ರೆ, ಈಗ ಸ್ಮಾರ್ಥ ಬ್ರಾಹ್ಮಣ ಪ್ರತಿಯೊಂದು ವಿಷಯನೂ ಸಹ ಅವನಿಗೆ ಕನೆಕ್ಟ್ ಮಾಡ್ಕೋತಾನೆ. ಆ ರೀತಿ ಪ್ರತಿಯೊಂದು ಸೇವೆಯನ್ನು ಸಹ ನಮಗೆ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಅದು ನಾವು ಸಹ ಸ್ಮಾರ್ಥ ಬ್ರಾಹ್ಮಣನ ಮೆಂಟಾಲಿಟಿಯಲ್ಲಿ ಇರ್ತೀವಿ. ಅವಾಗ ನಮ್ಮಲ್ಲಿರುವಂತಹ ಆ ಅಸೂಯೆ ಆಗಿರಲಿ, ಕೊಳಕಾಗಿರಲಿ ಯಾವುದು ಸಹ ಹೋಗಲ್ಲ. ನಾವು ಸಹ ಅದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ತೀವಿ.
ಅರ್ಥ ಆಯ್ತಾ? ಸೊ ಆ ಉದ್ದೇಶ ಅನ್ನೋದು, ಆ ಪ್ರಜ್ಞೆ ಅನ್ನೋದು ತುಂಬಾ ಮುಖ್ಯ ನಮ್ಮ ಭಕ್ತಿಯ ಪಥದಲ್ಲಿ ಮುಂದುವರಿಬೇಕಾದ್ರೆ. ಓಕೆನಾ? ಸೊ ಇದೇ ರೀತಿ ವೈಷ್ಣವರು ಬಂದಾಗ ಯಾಕಂದ್ರೆ ಸಣ್ಣ ವಿಷಯ ಹೇಳ್ತೀನಿ. ಅವತ್ತು ಸೊ ಶ್ರೀಮನ್ ವೇಣಿಮಾಧವ ಪ್ರಭು ಹುಟ್ಟಿದ ದಿನ ತುಂಬ ಅದ್ಭುತವಾಗಿ ನಮ್ಮ ಭಕ್ತಿ ಕೇಂದ್ರದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಟ್ ಮಾಡಿದ್ವಿ ಧ್ವಂಸಂದ್ರದಲ್ಲಿ ಎಲ್ಲ ಭಕ್ತರು ಸಾಕಷ್ಟು ಪ್ರಸಾದ ತುಂಬ ಪ್ರೀತಿಯಿಂದ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸುಮಾರು ಒಂದು 4 ವೆಸಲ್ ಫುಲ್ ಪ್ರಸಾದ ಮಿಕ್ಕಿದೆ, 5 ವೆಸಲ್ ಫುಲ್ ಪ್ರಸಾದ ಮಿಕ್ಕಿದೆ. ಒಂದು ಫುಲ್ ಪಾಯಸ, ಇನ್ನು 4 ಫುಲ್ ಪ್ರಸಾದ, 1 ಫುಲ್ ಪಲಾವ್, 3 ವೆಸಲಲ್ಲಿ ಅನ್ನ, ಸಾಂಬಾರ್, ರಸಂ. ಅವತ್ತು ಪ್ರಸಾದ ವಿತರಣೆಗೆ ಸಂಜೀವ್ ಪ್ರಭು, ಅಮಿತ್ ಪ್ರಭು, ನಾವು 3 ಜನ ಹೋಗ್ಬೇಕಾದ್ರೆ ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ. ರಾತ್ರಿ 10 ಗಂಟೆ, 10:15 ಶುರು 10:15, 10:30, ಐ ಆಮ್ ನಾಟ್ ಶ್ಯೂರ್. ಶುರು ಮಾಡ್ತಾ ಇರ್ಬೇಕಾದ್ರೆ ಪ್ರಸಾದ ಕೆಲವೊಬ್ರು ಬರ್ತಿದ್ದಾರೆ, ಚಂದಾಪುರ ಸರ್ಕಲಲ್ಲಿ ಕೆಲವರು ತಗೋತಿದ್ದಾರೆ, ಕೆಲವರು ಹೋಗ್ತಿದ್ದಾರೆ. ಬಟ್ ಅವಾಗ ಸಂಜು ಪ್ರಭು ಏನಂತ ಹೇಳಿದ್ರೆ, ಪ್ರಭು ಇಲ್ಲಿ ಯಾಕೋ ಪ್ರಸಾದ ತಗೋತಾ ಇಲ್ಲ, 11:15, 11:30 ಪ್ರಸಾದ ಇನ್ನೂ ಖಾಲಿ ಆಗಿಲ್ಲ. ಒಂದು ಕಡೆ ಪ್ರಸಾದ ಅಷ್ಟು ಪ್ರಸಾದ ವೇಸ್ಟ್ ಆಗುತ್ತೆ, ಒಂದು ಕಡೆ ಪ್ರಸಾದ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸರ್ಕಲ್ ದಾಟ್ಬಿಟ್ಟು ಆ ಕಡೆ ಹೋಗೋಣ ಅಂತಂದರು. ಅಲ್ಲೋದಾಗ ಅಲ್ಲಿ ಒಂದು ಹೋಟೆಲ್ ಇದೆ, ಇಡ್ಲಿ ಮಾರುವಂಥ ಹೋಟೆಲ್. ರಾತ್ರಿಯಲ್ಲೂ ಸಹ ನೀವು ನೋಡಿರ್ತೀರ, ರಾತ್ರಿಯಲ್ಲೂ ಹೋಲ್ ನೈಟ್ 2 ಗಂಟೆ 1 ಗಂಟೆ ತನಕ ಅವ್ರು ಇಡ್ಲಿ ಹಾಕ್ತಾ ಇರ್ತಾರೆ. ಇಡ್ಲಿ, ಚಟ್ನಿ, ಸಾಂಬಾರು, ವಾಟ್ ಎವರ್ ಹಾಕ್ತಿರ್ತಾರೆ. ಅವರು ಸುಮಾರು ಜನ ಬರ್ತಾರೆ. ಅಲ್ಲ ರೋಡಲ್ಲಿ ಹೋಗೋ ಮುಖ್ಯವಾಗಿ ಅತ್ತಿಬೇಲೆ, ಆನೆಕಲ್ಲು ಹೋಗುವಂಥ ಎಲ್ಲರೂ ಸಹ, ಎಲೆಕ್ಟ್ರಾನ್ ಸಿಟಿ ಹೋಗುವಂಥ ಎಲ್ಲರೂ ಸಹ ಅಲ್ಲಿ ಬಂದು ಇಡ್ಲಿ ತಗೋತಾ ಇದ್ದಾರೆ. ಸುಮಾರು ಅಲ್ಲೂ ಸಹ 30-40 ಜನ ಅಲ್ಲಿದ್ದಾರೆ. ಸಂಜು ಪ್ರಭು ಏನು ಹೇಳಿದ್ರು, ಹೋದ್ವಿ, ವೆಹಿಕಲ್ ತಗೊಂಡು ಅಲ್ಲಿ ಅದು ಪಕ್ಕದಲ್ಲೇ ಒಂದು 10 ಅಡಿ, 10-15 ಅಡಿ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ನಾವೇನು ಮಾಡಿದ್ವಿ, ಪ್ರಸಾದ ಖಾಲಿ ಆಗಬೇಕು, ಪ್ರಸಾದವನ್ನು ವಿತರಣೆ ಮಾಡೋಣ ಅಂತ ಅಲ್ಲಿ ಕೂತ್ಕೊಂಡ್ವಿ. ಪಾಯಸ ಇತ್ತು, ಗ್ಲಾಸ್ ಇತ್ತು, ಪಲಾವ್ ಇತ್ತು, ರೈಸ್ ಸಾಂಬಾರ್ ಇತ್ತು, ರೈಸ್ ರಸಮ್ ಇತ್ತು, ಎವ್ರಿಥಿಂಗ್. ಏನಾಯ್ತು ಅಂದರೆ, ಅವಾಗ ಆ ಇಡ್ಲಿ ಮಾರುವಂತಹ ಓನರ್ ಯಾರಿದಾರಲ್ವ, ಆ ಮಾತಾಜಿ ಮತ್ತು ಅವ್ರ ಮಗ, ನಾವೊಂದು ಪ್ರಸಾದ ಕೊಡ್ತೇವೆ, ಇಬ್ಬರಿಗೂ ಬರ್ತಾ ಇದ್ರು. ಬಟ್ ಸುಮಾರು ಜನ ಅಲ್ಲಿ ಇಡ್ಲಿ ಅದು ತಗೋತಾ ಇದ್ರು, ಬಟ್ ಜನ ಬರ್ತಾನೆ ಇದ್ರು. ಬಟ್ ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲಿ ಅವ್ರ ಮಗ ಬಂದ ನಮ್ಮ ಹತ್ರ. ಬಂದು ಏನು ಹೇಳ್ಬೋದು ಹೇಳಿ? ಅವ್ರ ಮಗ ನಮ್ಮ ಶಾಪ್ ಹತ್ರ ಬಂದರು. ನೀವೀಗ ಪ್ರಸಾದ ಎಸ್ ಭಾಗ್ಯ. ಹರೇ ಕೃಷ್ಣ ಪ್ರಭು, ನೀವ್ ಏನಾದ್ರು ಇಲ್ಲಿ ಹಂಚಿದ್ರೆ ನಮ್ ಬಿಸ್ನೆಸ್ ಹೋಗುತ್ತೆ ಅಂತ ಕೇಳಿರ್ತಾರೆ ಪ್ರಭು. ಓಕೆ, ಗುಡ್ ಭಾಗ್ಯ ಮಾತಾಜಿ. ಬೇರೆ ಏನು ಕೇಳಿರ್ಬೋದು? ನಮಗೂ ಸ್ವಲ್ಪ ಪ್ರಸಾದ ಕೊಡಿ ಅಂತ ಕೇಳಿರ್ಬೋದ ಪ್ರಭು? ಟೇಸ್ಟ್ ಇರ್ಬೋದು. ಆ ಹುಡುಗ ಏನು ಮಾಡ್ದ ಅಂದರೆ, ಪ್ರಭು ನಮ್ಗೆ ಪ್ರಸಾದ ಕೊಡಿ ಅಂತ ಕೇಳಿದ್ರು. ನಮ್ಮ ಬಿಸ್ನೆಸ್ ಹೋಗುತ್ತಂತ ಅವ್ರು ವರಿ ಮಾಡಿಲ್ಲ. ಸುಮಾರು ಜನ ಬರ್ತಿದ್ದಾರೆ, ನಮಗೆ ಪ್ರಸಾದ ಕೊಡಿ ಅಂತ ಪ್ಲೇಟ್ ಬಂದು ಒಂದು ಕಡೆ ಸ್ವೀಟು, ಒಂದು ಕಡೆ ಪ್ಲೇಟ್, ಒಂದಲ್ಲ 2 ಅಲ್ಲ 3 ಪ್ಲೇಟ್ ತೊಗೊಂಡು ಹೋಗ್ತಿದ್ದಾರೆ ಅವರಿಗೆ, ಅವ್ರ ತಾಯಿಗೆ ಮತ್ತು ಇನ್ನೊಬ್ಬ ಫ್ರೆಂಡಿಗೆ. ಅದು ಮಾತ್ರ ಅಲ್ಲ, ಆ ಮಾತಾಜಿ ಏನು ಮಾಡಿದ್ರು ಅಂತಂದರೆ, ಅವ್ರ ಅಂಗಡಿಗೆ ಬರೋರ್ನೆಲ್ಲ ಅಲ್ಲೋಗಿ ಪ್ರಸಾದ ಇದೆ, ಅಲ್ಲೋಗಿ ಪ್ರಸಾದ ಇದೆ, ಅಲ್ಲೋಗಿ ಪ್ರಸಾದ ಇದೆ, ಅಲ್ಲಿ ಪಲಾವ್ ಇದೆ, ಸೂಪರ್ ಪಲಾವ್ ಇದೆ, ಆ್ಯಂಡ್ ಸ್ವೀಟ್ ಇದೆ, ಪಾಯಸ ಇದೆ, ಹೋಗಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ರಿಯಲಿ ಅಮೇಝಿಂಗ್. ಸೊ ಅಂತಹ ಅವ್ರು ತುಂಬ ಬಡವರಾಗಿರ್ಬೋದು, ಏನು ಗೊತ್ತಾಗದೇ ಇರ್ಬೋದು, ರಾತ್ರಿ ಎಲ್ಲ ಕಷ್ಟಪಡ್ಬೋದು, ಬಟ್ ಸ್ಟಿಲ್ ಅವ್ರ ಹೃದಯ ಹೇಗಿದೆ ಅಂತಂದರೆ, ನಮ್ಮ ಬಿಸ್ನೆಸ್ ಹೋದ್ರೂ ಪರವಾಗಿಲ್ಲ ಅಲ್ಲಿ, ಬಟ್ ಆದರೆ ಅಲ್ಲಿ ಭಗವಂತನ ಪ್ರಸಾದ ಇದೆ, ಪ್ರಸಾದ ವೇಸ್ಟ್ ಆಗಬಾರ್ದು. ಸೊ ಭಗವಂತನ ಪ್ರಸಾದ ತಗೊಳ್ಳಿ ಎಲ್ಲರೂ ಸಹ. ಅವ್ರ ಶಾಪಿಗೆ ಬಂದು ಪರ್ಸ್ನಲಾಗಿ ಅವ್ರು ಕಳಿಸ್ತಾ ಇದ್ದಾರೆ, ಹೋಗಿ ಅಂತ, ಅಲ್ಲೋಗಿ ಅಲ್ಲಿ ಪ್ರಸಾದ ಸಿಗ್ತಾ ಇದೆ, ಅಲ್ಲೋಗಿ ಪ್ರಸಾದ ಸಿಗ್ತಾ ಇದೆ ಅಂತ. ಅಲ್ಲಿಂದ ಎಲ್ಲರೂ ಸಹ ಸುಮಾರು ಜನ ಬಂದು ಆಲ್ಮೋಸ್ಟ್ ಪಲಾವ್ ಅಲ್ಲೇ ಕಂಪ್ಲೀಟ್ ಆಯಿತು. ಪಲಾವ್ ಒಂದು ಫುಲ್ ಟೆಂತ್ 100 ಜನ ತಗೋಬೋದಾಗಿತ್ತು. ಫಸ್ಟ್ ಒಂದು 30-40 ಜನ, 30-35 ಜನ ಕೊಟ್ಟಿರ್ತೀವಿ ಅಷ್ಟೇ. ಇನ್ನು 50 ಜನಕ್ಕೆ ಮೇಲ್ಪಟ್ಟು ಅಲ್ಲಿ ಬಂದು ಪ್ರಸಾದ ತಗೊಂಡ್ರು. ಅಲ್ಲೊಂದು ಪಾಯಸ ಕಂಪ್ಲೀಟ್ ಅಲ್ಲೇ ಕ್ಲೀನ್ ಪಾಯಸ ತಗೋತಾನೆ ಇದ್ದಾರೆ, ಕಂಪ್ಲೀಟ್ ಆಗೋದು. ಫುಲ್ ವೆಸಲ್ ಇದೆ, ಒಂದು 150 ಜನ ತಗೋಬೋದು. ಬಾಟ್ಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಮೂಲ ಕಾರಣ ಏನು? ಅಲ್ಲಿಂದ ಆ ಮಾತಾಜಿ ಮೇ ಬಿ ಇಡ್ಲಿ ಶಾಪ್ ಇಟ್ಕೊಂಡಿರ್ಬೋದು, ರಸ್ತೆಯಲ್ಲಿ ರಾತ್ರಿ ಫುಲ್ ಕೆಲಸ ಮಾಡ್ತಿರ್ಬೋದು, ಬಡವರಾಗಿರ್ಬೋದು, ಕೀಳು ಜಾತಿ ಆಗಿರ್ಬೋದು, ವಾಟ್ ಎವರ್, ಬಟ್ ಅವ್ರ ಹೃದಯ ಇದೆ ಅಲ್ವಾ, ನನ್ನ ಬಿಸ್ನೆಸ್ ಹೋದ್ರೂ ಪರವಾಗಿಲ್ಲ, ಬಟ್ ಭಗವಂತನ ಪ್ರಸಾದ ವೇಸ್ಟ್ ಆಗಬಾರ್ದು ಅಂತ. ಅದು ತುಂಬ ಮುಖ್ಯ. ಅರ್ಥ ಆಗ್ತಿದೆ? ಸೊ ಅದಾದ ನಂತರ ಪ್ರಸಾದ ಇನ್ನೂ ಓಕೆ ಕಡಿಮೆ ಹೋಗ್ತಾ, ಒಂದು 12-12:30 ಆದಮೇಲೆ ಪ್ರಸಾದ ಇನ್ನೂ ಕಡಿಮೆ ಆಗೋಯ್ತು. ಮತ್ತು ಸರಿ ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ
ಮಾತಾಜಿ ಬೇರೆ ಎಲ್ಲಿ ಹೋದ್ರೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಬೇಗ ಅಂತ ಕೇಳಿದಾಗ, ಪ್ರಭು ಇಲ್ಲೇ ಸ್ವಲ್ಪ ಇರಿ, ನಂದೇ ಎಲೆಕ್ಟ್ರಾನಿಕ್ ಸಿಟಿ ಪೋಲಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಏನದು ಟೋಲ್ ಇದೆ ಅಲ್ವಾ, ಅಲ್ಲೋದ್ರೆ ಜನ ಇರ್ತಾರೆ ಅಂತಂದರು. ಸರಿ ಅಂತ ನಾವು ಹೋಗಿ ಇನ್ನೇನು ರೆಡಿ ಆಗ್ತಿದ್ವಿ, ಡೋರ್ ಹಾಕಿದ್ವಿ, ಮತ್ತೆ ಅವ್ರ ಡೋರ್ ಹಾಕಿದ್ವಿ, ಬೋಲೆರೋ ಡೋರ್ ಹಾಕಿದ್ವಿ, ಮತ್ತೆ ಹೋಗೋಣ ಅಂತ ಹಿಂಭಾಗದಲ್ಲಿ. ಮತ್ತೆ ಅವ್ರ ಕಡೆಯಿಂದ 4 ಜನ ಕಳಿಸಿದ್ರು, ಹೋಗಿ ಪ್ರಸಾದ ತಗೊಳ್ಳಿ ಅಂತ. ಓಕೆ, 4 ಜನ ಕೊಟ್ವಿ, ಮತ್ತೆ ಕ್ಲೋಸ್ ಮಾಡಿದ್ವಿ. 4ರಿಂದ 5 ಬಾರಿ, ನಿಜ ಹೇಳ್ತೀವಿ, ಪ್ರಾಕ್ಟಿಕಲಾಗಿ ನಡೆದಂಥ ವಿಷಯ. 4ರಿಂದ 5 ಬಾರಿ ಆ ಡೋರ್ ಕ್ಲೋಸ್ ಮಾಡ್ತಿದ್ವಿ, ಮತ್ತೆ ಜನ ಬರ್ತಾರೆ, ಮತ್ತೆ ಅವ್ರು ಕಳಿಸ್ತಾ ಇದ್ದಾರೆ. ಅಲ್ಲೋಗಿ ಪ್ರಸಾದ ಬರ್ತಾ ಇದ್ದಾರೆ, ಅಲ್ಲಿಂದ ಓಡ್ತಾರೆ ಹೋಗಿ ಅಂತ. ಸೊ ಆ ಪ್ರಜ್ಞೆಯಲ್ಲಿ ಆ ಮಾತಾಜಿ ಸೇವೆಯನ್ನು ಮಾಡಿದ್ರು. ಭಗವಂತ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಪ್ರಸಾದ ವೇಸ್ಟ್ ಆಗಬಾರ್ದು ಅಂತ. ಅರ್ಥ ಆಯ್ತಾ? ಸೊ ಆ ಪ್ರಜ್ಞೆ ನಾವು ಬೆಳೆಸ್ಕೊತಾ ಇದೀವ? ನಮ್ಮಲ್ಲಿ ಆ ಪ್ರಜ್ಞೆ ಇದೆಯಾ? ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಭಗವಂತ ನಾಮಸ್ಮರಣೆ ಮಾಡ್ತಿದ್ದೆ, ದಟ್ಸ್ ಓಕೆ. ನಿಜವಾಗ್ಲೂ ಅಂಥ ಹೃದಯ ನಂದು ಹೋದ್ರೂ ಪರವಾಗಿಲ್ಲ, ಓಕೆ, ಇನ್ನೊಬ್ರು ಭಕ್ತರು ಬೆಳೀಲಿ, ನಂದು ಹೋದ್ರೂ ಪರವಾಗಿಲ್ಲ, ಇನ್ನೊಬ್ರು ಭಕ್ತರು ಚೆನ್ನಾಗಿರಲಿ, ಮೇ ಬಿ ಆಯ್ತಾ. ಆ ಪ್ರಜ್ಞೆಯನ್ನು ಪ್ರತಿಯೊಬ್ಬರು ಸಹ ನಾವೆಲ್ಲರೂ ಸಹ ಬೆಳೆಸ್ಕೊಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಅಫ್ಕೋರ್ಸ್ ಸಾಕಷ್ಟು ಭಕ್ತರು ಪ್ರಾಕ್ಟೀಸ್ ಮಾಡ್ತಿರ್ತೀರ, ಬಟ್ ಪ್ರಾಕ್ಟಿಕಲ್ ಆಗಿ ನಡೆದಂಥ ವಿಷಯನ ಹೇಳ್ತದೆ. ಸೊ ಒಬ್ಬ ವೈಷ್ಣವ ಅಟ್ಲೀಸ್ಟ್ ನಾರ್ಮಲ್ ಮೆಟೀರಿಯಲಿಸ್ಟಿಕ್ ಪರ್ಸನ್, ಅಫ್ಕೋರ್ಸ್ ದೇರ್ ಇಸ್ ಅ ಡಿಫ್ರೆನ್ಸ್. ಭೌತಿಕವಾದಂತಹ ಪ್ರಜ್ಞೆ ಇರೋಕ್ಕೂ ಆಧ್ಯಾತ್ಮಿಕವಾದಂತಹ ಪ್ರಜ್ಞೆಯಲ್ಲಿ ಒಬ್ಬ ವ್ಯಕ್ತಿ ಇರೋಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಬಟ್ ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ನಾವು ಅಟ್ಲೀಸ್ಟ್ ಆ ಗುಣಗಳನ್ನು ನಮ್ಮ ಹೃದಯದಲ್ಲಿ ನಾವು ಬಳಸ್ಕೋತಾ ಇದ್ದೀವ ಭಗವಂತನ ಸೇವೆಗೋಸ್ಕರ. ಅವ್ರ ಥಿಂಗ್ ಇಸ್ ಭಗವಂತನ ಪ್ರಸಾದ ವೇಸ್ಟ್ ಆಗಬಾರ್ದು ಅಂತ ಆ ಪ್ರಜ್ಞೆ ಇದ್ರು. ದೇ ಆರ್ ಆಲ್ಸೋ ಡಿವೋಟಿ ಆಫ್ ದ ಲಾರ್ಡ್. ಭಗವಂತನ ಭಕ್ತರು, ಅಟ್ಲೀಸ್ಟ್ ಅವರ ಭಗವಂತನ ಭಕ್ತರಿಗೆ ಖಂಡಿತ ಅತಿ ಶೀಘ್ರದಲ್ಲಿ ಭಗವಂತನ ಭಕ್ತರು ಆಗೇ ಆಗ್ತಾರೆ. ದೇ ಆರ್ ಎಟ್ ಟು ಬಿಕಮ್ ಡಿವೋಟೀಸ್. ಅರ್ಥ ಆಗ್ತದೆ? ಪ್ರಾಕ್ಟಿಕಲ್ ನಾವು ನಮ್ಮ ಜೀವನದಲ್ಲಿ ಈ ಗುಣ ಅಂಶಗಳನ್ನು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಾವು ಅಳವಡಿಸ್ಕೋತಾ ಇದ್ದೀವ ಅಥವಾ ಮನನ ಮಾಡ್ತಾ ಇದ್ದೀವ, ನಾವು ಮುಂದುವರಿತಾ ಇದ್ದೀವ, ಅದು ತುಂಬಾ ಮುಖ್ಯ. ಜ್ಞಾನ ಗೊತ್ತು, ದಟ್ಸ್ ಓಕೆ. ಆ ಜ್ಞಾನವನ್ನು ನಿಜವಾಗ್ಲೂ ಪ್ರಾಕ್ಟಿಕಲ್ ನಮ್ಮ ಹೃದಯದಲ್ಲಿ ನಾನು ಪ್ರತಿ ನಿಮಿಷದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ತುಂಬಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಸೊ ಯಾವಾಗ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಈ ರೀತಿ ಭಗವಂತನನ್ನ ಆ ಮಾತಾಜಿ ಲೈಕ್ ರಸ್ತೆ ಬದಿಯಲ್ಲಿ ಒಂದು ಇಡ್ಲಿ ಮಾಡುವಂತಹ ಒಂದು ಕೀಳ್ ಜಾತಿಯಂತಹ ಒಂದು ನೈಟ್ ಫುಲ್ ಬಡವರು ಆಗಿರಲಿ, ಆ ಮಾತಾಜಿಗೆ ಇರುವಂತಹ ಗುಣಲಕ್ಷಣವನ್ನ ನಮ್ಮ ಭಕ್ತಿಯ ಪದದಲ್ಲಿ ನಾನು ಸೇವೆ ಮಾಡ್ತಿದ್ದೀನಿ, ಓಕೆ ನಾನು ಮಾಡ್ತಾ ಇದ್ದೀನಿ ಅಂತ ಇದೆಯಾ? ಅಥವಾ ಓಕೆ ಭಗವಂತ ಇಂತಹ ಅಪರ್ಚುನಿಟಿ ಕೊಟ್ಟಿದ್ದಾನೆ, ನಾನು ಈ ಸೇವೆ ರೇರೆಸ್ಟ್ ಆಫ್ ದ ರೇರ್ ಸೇವೆಯನ್ನು ನಾನು ಸೇವೆಯಾಗಿ ಮಾಡ್ತಿದ್ದೀನಿ, ಅಥವಾ ಒಂದು ಓಕೆ ರಿಚುವಲ್ ಓಕೆ ಮಾಡ್ಬೇಕಂತ ಹೇಳಿದರೆ ಮಾಡಿ ಮುಗಿಸ್ಬೇಡ, ನಾನು ಮಾಡಿದೆ ಡನ್ ಅಂತ ಆ ಪ್ರಜ್ಞೆ ನಾವಿದೀವ. ಅದು ತುಂಬಾ ಮುಖ್ಯ. ಅರ್ಥ ಆಯ್ತಾ? ಸೊ ಗೋಲ್, ನಮ್ಮ ಗುರಿ ಕರೆಕ್ಟಾಗಿದೆ. ಪ್ರಭುಪಾದ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ಗುರಿ ಏನಂತ. ಶ್ರೀಮದ್ ಭಾಗವತದ ಮುಖಾಂತರ, ಶ್ರೀಮದ್ ಭಗವದ್ಗೀತೆಯ ಮುಖಾಂತರ ಆ ಗುರಿಯನ್ನು ಸೆಟ್ ಮಾಡಿದ್ದಾರೆ. ಆ ಗುರಿಗೋಸ್ಕರ ಈ ಪ್ರಕ್ರಿಯೆಯಲ್ಲಿ, ಈ ಕ್ರಿಯೆಯಲ್ಲಿ, ಈ ಪ್ರೊಸೆಸ್ಸಲ್ಲಿ ನಾವು ಪಾಲನೆ ಮಾಡ್ತಿದ್ದೀವಿ. ಈ ಪಾಲನೆ ಮಾಡೋ ಮುಖಾಂತರ ಆ ಗುರಿಗೆ ಭಗವಂತ ಧಾಮಕ್ಕೆ ಹೋಗೋಕ್ಕೆ ಆ ಎಲ್ಲ ಅದ್ಭುತವಾದ ಒಬ್ಬ ವೈಷ್ಣವನ ಎಲ್ಲ ಗುಣಲಕ್ಷಣಗಳನ್ನು 2026ರಲ್ಲಿ ಆ 26 ವೈಷ್ಣವ ಗುಣಲಕ್ಷಣಗಳಿದೆ. ಶ್ರೀಮದ್ ಭಕ್ತಿ ರಸಾಮೃತ ಸಿಂಧು ನೆಕ್ಟರ್ ಆಫ್ ಡಿವೋಷನಲ್ಲಿ 26 ಒಬ್ಬ ಭಕ್ತನ 26 ಗುಣಲಕ್ಷಣಗಳನ್ನು ತಿಳಿಸಿದ್ದಾರೆ. ಆಯಿತಾ? ಆ ಗುಣಲಕ್ಷಣಗಳನ್ನು ನಾನು ಅಳವಡಿಸ್ಕೋತಾ ಇದ್ದೀನ ಅನ್ನೋದು ತುಂಬ ಮುಖ್ಯ. ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಜಸ್ಟ್ ಕೇಳೋದು ಮಾತ್ರ ಅಲ್ಲ, ಪ್ರಾಕ್ಟಿಕಲಾಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೋತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯ. ಅದನ್ನೇ ಕೃಷ್ಣ ನೋಡ್ತಾನೆ, ಅದೇ ಕೃಷ್ಣ ಬೇಡ್ತಾನೆ, ಆ ಗುಣಲಕ್ಷಣಗಳನ್ನು. ಅರ್ಥಾತ್ ಕೃಷ್ಣಗೆ ಬೇರೇನು ಬೇಕಾಗಿಲ್ಲ. ಕೃಷ್ಣ ಈಸ್ ಎವ್ರಿಥಿಂಗ್, ಅವನಲ್ಲಿ ಎಲ್ಲವೂ ಸಹ ಇದೆ. ಬಟ್ ಆದರೆ ನಮ್ಮ ಭಕ್ತಿ ಪಥದಲ್ಲಿ ಮುಂದುವರಿಬೇಕಾದ್ರೆ ಆ ರೀತಿಯಂತಹ ಪ್ರಜ್ಞೆಯಲ್ಲಿ ನಾವು ಅಳವಡಿಸ್ಕೋತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಆಯಿತಾ? ಸೊ ಲೆಟ್ ಅಸ್ ಟ್ರೈ ಆಲ್ ಅವರ್ ಬೆಸ್ಟ್. ಯಾಕಂದರೆ ನಾವು ಭಗವಂತನ ಸೇವೆನ ಮಾಡ್ಬೇಕಾದ್ರೆ ಈಗರ್ನೆಸ್, ಯಾವಾಗ ಜಪ ಮಾಡ್ತೀನೋ, ಯಾವಾಗ ಪುಸ್ತಕನ ಓದ್ತೀನೋ, ಯಾವಾಗ ಈ ಗುಣಲಕ್ಷಣಗಳನ್ನು ನನ್ನಲ್ಲಿ ಅಳವಡಿಸ್ಕೋತೀನೋ, ಯಾವಾಗ ಪ್ರತಿಯೊಬ್ಬರಲ್ಲೂ ಸಹ ಕೃಷ್ಣನ ಕಾಣ್ತೀನೋ, ಯಾವಾಗ ಅಂದರೆ ಯಾವಾಗ ಪ್ರತಿಯೊಬ್ಬರು ಮೇ ಬಿ ಒಬ್ಬರು ಮಾತನಾಡೋದ್ರಲ್ಲಿ ಚೆನ್ನಾಗಿ ಮಾತಾಡ್ಬೋದು, ಕೆಲವರು ಆಟ ಆಡೋದ್ರಲ್ಲಿ ಚೆನ್ನಾಗಿ ಆಟ ಆಡ್ಬೋದು, ಕೆಲವರು ಕೀರ್ತನೆ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ಬೋದು, ಕೆಲವರು ಸೇವೆ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ಬೋದು, ಕೆಲವರು ಅಡುಗೆ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ಬೋದು. ಬಟ್ ಪ್ರತಿಯೊಬ್ಬರಲ್ಲೂ ಸಹ ಆ ಶಕ್ತಿನ
ನಾನು ಓಕೆ ಕೃಷ್ಣ ಅವ್ರು ಈ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ತುಂಬಾ ಖುಷಿ ಪಡ್ತಾನೆ, ಅಥವಾ ಬೇರೆ ತರನ? ಅದಲ್ವೇ ಇನ್ನೊಂದ್ ಕಡೆ ನೋಡಿದ್ರೆ ಭಗವಂತ ನನ್ನಲ್ಲಿ ಸಹ ಆಸ್ ಎ ಇಂಡಿವಿಜುವಲ್, ಇದು ಬೇರೆ ಭಕ್ತರು ಇತರ ಭಕ್ತರನ್ನು ನೋಡ್ಬೇಕಾದ್ರೆ, ಒಬ್ಬ ಭಕ್ತ ಇತರ ಭಕ್ತರನ್ನು ನೋಡ್ಬೇಕಾದ್ರೆ ಅದು ಆಸ್ ಎ ಇಂಡಿವಿಜುವಲ್. ಓಕೆ, ಭಗವಂತ ನನ್ನಲ್ಲಿ ಈ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದು ಭಗವಂತನ ಕೃಪೆ ಅಂತ ನಾನು ಸ್ವೀಕಾರ ಮಾಡ್ತಿದ್ದೀನಿ. ಪ್ರಾಕ್ಟಿಕಲ್ ಆಗಿ ನಿಜವಾಗ್ಲೂ ಹೃದಯಪೂರ್ವಕವಾಗಿ ಅದು ಭಗವಂತ ಕೊಟ್ಟಿರೋ ಕೃಪೆ ಅಂತ ನಾವು ಸ್ವೀಕಾರ ಮಾಡ್ತಿದ್ದೀನ, ಅಥವಾ ಸಂವೇರ್ ನನ್ನ ಮೈಂಡ್ ನಂದು ಇದು ಅಂತ ನಾವು ಯೋಚನೆ ಮಾಡ್ತಿದೀವ ಅನ್ನೋದು ತುಂಬಾ ಮುಖ್ಯ. ಅರ್ಥ ಆಗ್ತಿದೆಯಾ? ನಾಟ್ ಜಸ್ಟ್ ಥಿಯರಿ, ಪ್ರಾಕ್ಟಿಕಲ್. ಯಾವಾಗ ಪ್ರತಿಯೊಂದು ವಿಷಯದಲ್ಲೂ ಸಹ ಭಗವಂತನ ಕಾಣ್ಬೇಕಾದ್ರೆ, ಪ್ರತಿಯೊಂದು ಕಷ್ಟದಲ್ಲೂ ಸಹ ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಿರ್ಬೇಕಾದ್ರೆ, ಯಾವಾಗ ಪ್ರಹ್ಲಾದ ಯಾವ ರೀತಿಯಲ್ಲಿ ಕಣ್ಣಲ್ವಾ ಆ ರೀತಿ ನಾವು ಸಹ ಗುರಿಯನ್ನ ಅವ್ರು ಸೆಟ್ ಮಾಡ್ತಿದ್ದಾರೆ. ನಮ್ಮ ಜೀವನದ ಗುರಿಯನ್ನ, ನಮ್ಮ ಭಕ್ತಿಯ ಪಥದ ಗುರಿಯನ್ನ ಶ್ರೀ ಪ್ರಹ್ಲಾದ್ ಮಹಾರಾಜ್ ಅವರು ಸೆಟ್ ಮಾಡ್ತಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ಸಹ ಎಲ್ಲ ಕಷ್ಟವನ್ನು ಸಹ ಏನ್ ಮಾಡಿದ್ರು? ಸುಖವಾಗಿ ಸ್ವೀಕಾರ ಮಾಡಿದ್ರು. ಕೃಷ್ಣನ ನಾಮದ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾ ಆ ಸುಖದಿಂದ ಆನಂದದಿಂದ ಸ್ವೀಕಾರ ಮಾಡಿದ್ರು. ನಾವು ಸಹ ಅದೇ ರೀತಿ ನಮ್ಮ ಭಕ್ತಿಯ ಪಥದಲ್ಲಿ ಬರುವಂಥ ಕಷ್ಟಗಳನ್ನ ಕೃಷ್ಣ ನಿನ್ನ ಕೃಪೆ ಅಂತ ಸ್ವೀಕಾರ ಮಾಡ್ತಿದೀವ, ಆನಂದದಿಂದ, ದುಃಖದಿಂದ ಅಲ್ಲ. ದುಃಖದಿಂದ ಅಕ್ಸೆಪ್ಟ್ ಮಾಡಿದ್ರೆ ಒನ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಸುಖದಿಂದ ಆ ಕಷ್ಟಗಳನ್ನು ಸಹ ಸ್ವೀಕಾರ ಮಾಡೋದಂತಿದೆ ಅಲ್ವಾ, ಅದು ಬೇರೆ ಲೆವೆಲ್ ಇರ್ತದೆ. ಅರ್ಥಾತ್ ಯಾವಾಗ ಆ ಪ್ರಜ್ಞೆಗೆ ಬಂದಾಗ ಪ್ರತಿಯೊಂದು ದಿನನೂ ಸಹ, ಪ್ರತಿ ಕ್ಷಣನೂ ಸಹ ಅಡ್ವೆಂಚರ್ ಆಗಿರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡ್ತೀವಿ. ಪ್ರತಿ ಕ್ಷಣದಲ್ಲೂ ಸಹ ನಾವು ಯಾವಾಗ ಭಗವಂತನ ಕಾಣಕ್ಕೆ, ಭಗವಂತನ ನಾಮ ಜಪ ಮಾಡಕ್ಕೆ, ಯಾವಾಗ ಆ ಪ್ರಜ್ಞೆಯಲ್ಲಿ ನಾವು ಬಂದಾಗ, ಆ ಗುರಿಯನ್ನು ಸೆಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅಡ್ವೆಂಚರ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಖುಷಿಯಾದಂತಹ ಅಡ್ವೆಂಚರ್ ಆಗಿರುತ್ತೆ. ಆಯ್ತಾ? ಅವಾಗ ಪ್ರತಿ ಕ್ಷಣದಲ್ಲೂ ಸಹ ಕೃಷ್ಣ ಇಸ್ ಡೂಯಿಂಗ್ ಮಿರಾಕಲ್. ಪ್ರತಿಯೊಂದು ವಿಷಯದಲ್ಲೂ ಸಹ ಕೃಷ್ಣ ಎಷ್ಟು ಅದ್ಭುತವಾದಂಥ ಮಿರಾಕಲ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, ಯಾವಾಗ ನಾವು ಅದನ್ನ ನೋಡಕ್ಕೆ ಇಷ್ಟ ಪಡಲ್ವೋ, ನಿಜ ಹೇಳ್ತೀನಿ, ಯಾವಾಗ ಆ ಮಿರಾಕಲ್ನ, ಕೃಷ್ಣನ ಆ ಕೃಪೆಯನ್ನ, ಕೃಷ್ಣನ ಆ ಶಕ್ತಿಯನ್ನು ನೋಡಕ್ಕೆ ನಾವು ಇಷ್ಟಪಡಲ್ವೋ, ಕೃಷ್ಣ ನಮಗೆ ಅದನ್ನು ತೋರಿಸಲ್ಲ. ಆಸ್ ಎ ಇಂಡಿವಿಜುವಲ್ ಆಗಿ ಕೃಷ್ಣ ಆ ಶಕ್ತಿಯನ್ನು ನಮಗೆ ಕೊಡಲ್ಲ. ಕೃಷ್ಣ ಆ ಜ್ಞಾನವನ್ನು, ಆ ದೃಷ್ಟಿಯನ್ನು ನಮಗೆ ಕೊಡಲ್ಲ. ಯಾಕಂದ್ರೆ ನಾವು ನೋಡಕ್ಕೆ ಇಷ್ಟಪಡ್ತಾ ಇಲ್ಲ. ನಾವು ಬೇರೆ ನೋಡಕ್ಕೆ ಇಷ್ಟಪಡ್ತೀವಿ. ಯಾವಾಗ ಆ ದೃಷ್ಟಿಯನ್ನು ನಾವು ನೋಡಕ್ಕೆ ಇಷ್ಟಪಡದೇ ಇರ್ಬೇಕಾದ್ರೆ ಕೃಷ್ಣ ಖಂಡಿತ ಕೊಡಲ್ಲ. ಏತಮ್ಮ ಪ್ರಪದ್ಯಂತೆ, ನಿನ್ಗೆ ಏನು ಬೇಕೋ ಅದನ್ನ ಕೊಡ್ತೇನೆ. ನೀನು ಎಷ್ಟು ಯಾವ ರೀತಿ ನಿಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ ಅದೇ ತಕ್ಕ ನಾನು ನಿನಗೆ ಕೊಡ್ತೇನೆ. ಕೃಷ್ಣ ಸಿಂಪಲ್. ಅರ್ಥ ಆಯ್ತಾ? ಯಾವಾಗ ನಾವು ಕೃಷ್ಣನ ಹುಡುಕ್ತಾ ಇರ್ತೀವೋ, ಯಾವಾಗ ಕೃಷ್ಣನ ಎಲ್ಲ ಕಡೆ ಪ್ರತಿಯೊಂದು ವಿಷಯದಲ್ಲಿ ಓಕೆ ಹೇಗೆ ಎಷ್ಟು ಅದ್ಭುತವಾಗಿ ಈ ನೀರಾಗಿರಲಿ, ಆಹಾರ ಆಗಿರಲಿ, ಪದಾರ್ಥ ಆಗಿರಲಿ, ಸೇವೆ ಆಗಿರಲಿ, ವಾಟ್ ಎವರ್, ಪ್ರತಿಯೊಂದು ವಿಷಯದಲ್ಲೂ ಸಹ ಯಾವಾಗ ನಾವು ಕೃಷ್ಣನನ್ನು ನೋಡೋಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅವಾಗ ಕೃಷ್ಣ ನಮಗೆ ತೋರಿಸ್ತಾನೆ. ಕೃಷ್ಣ ನಮಗೆ ದೃಷ್ಟಿ ಕೊಡ್ತಾನೆ. ನಾವು ನೋಡಕ್ಕೆ ಇಷ್ಟಪಡಲ್ಲ ಆಸ್ ಎನ್ ಇಂಡಿವಿಜುವಲ್. ಓಕೆ, ನನಗೆ ಇಷ್ಟೇ ಸಾಕು, ನಾವೇ ಒಂದು ಲಿಮಿಟ್ ಮಾಡ್ಕೊಂಡ್ರೆ ಕೃಷ್ಣ ಅಲ್ಲಿಗೆ ಅವಕ್ಕೆ ತಥಾಸ್ತು ಅಂತ ಹೇಳ್ತಾನೆ. ಅರ್ಥಾತ್ ಭಗವಂತ ನಾಮಸ್ಮರಣೆ ಅಲ್ಟಿಮೇಟ್ ಆಗಿ ಕಂಪ್ಲೀಟ್ ಆಗಿ ಭಗವಂತನ ಶರಣಾಗತಿಯನ್ನು ಆಗ್ಬೇಕು. ದಟ್ ಈಸ್ ಅ ಗೋಲ್. ಆ ಗುರಿಯನ್ನ ನಾವು ಹೋಗ್ತಾ ಇರ್ಬೇಕಾದ್ರೆ, ನಾನು ಈ ನನ್ನ ಪಥದಲ್ಲಿ, ಈ ಭಕ್ತಿಯ ಪಥದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನನ್ನ ಪ್ರಜ್ಞೆ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಪ್ರತಿಯೊಂದು ಕಷ್ಟದಲ್ಲೂ ಸಹ ನನ್ನ ಪ್ರಜ್ಞೆ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಪ್ರತಿಯೊಂದು ಸೇವೆಯಲ್ಲೂ ಸಹ ನನ್ನ ಪ್ರಜ್ಞೆ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಪ್ರತಿಯೊಬ್ಬ ವೈಷ್ಣವರನ್ನು ಸಹ ನೋಡ್ಬೇಕಾದ್ರೆ ನನ್ನ ಪ್ರಜ್ಞೆ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಪ್ರತಿಯೊಂದು ಯಾವುದೇ ಒಂದು ಚಟುವಟಿಕೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಒಂದು ಚಟುವಟಿಕೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಆಗಿರಲಿ, ಇಟ್ ಮೇ ಬಿ ಮೆಟೀರಿಯಲ್ ಅಂತ ಅನ್ಕೋಬಹುದು, ಬಟ್ ಆ ಚಟುವಟಿಕೆಯಲ್ಲೂ ಸಹ ಕೃಷ್ಣನ ಯಾವ ರೀತಿ ನಾನು ನೆನ್ಪು ಮಾಡ್ಕೋತಿದ್ದೀನಿ, ಯಾವ ರೀತಿಯಲ್ಲಿ ಆ ಪ್ರಜ್ಞೆಯನ್ನು ಕರ್ಕೊಂಡ್ಬರ್ತಿದ್ದೀನಿ ಅನ್ನೋದು ತುಂಬಾ ಮುಖ್ಯ. ಒಂದು ಉತ್ಸಾಹದಿಂದ ಭಗವಂತನ ಸೇವೆಯನ್ನು, ಭಗವಂತನ ನಾಮವನ್ನು ಸ್ಮರಣೆ ಮಾಡೋದಾಗಿರಲಿ, ಭಗವಂತನ ಬಗ್ಗೆ ಕೇಳೋದಾಗಿರಲಿ, ಕೇಳಿದಾಗ ನಿಜವಾಗ್ಲೂ ಆ ಭಗವಂತ ಆ ದೃಷ್ಟಿನ ನಮಗೆ ಕೊಡ್ತಾನೆ. ಅರ್ಥ ಆಯ್ತಾ? ಸೊ ಅದು ತುಂಬಾ ಮುಖ್ಯ. ಸೊ ನಮ್ಮ ಪ್ರಜ್ಞೆ ಅನ್ನೋದು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಭಕ್ತಿಯ ಪದದಲ್ಲಿ ತುಂಬಾ ಮುಖ್ಯ. ಆ ಪ್ರಜ್ಞೆನೇ ನಾವು ಕರ್ಮಯೋಗಿನ ಅಥವಾ ಭಕ್ತಿಯೋಗಿನ ಅಥವಾ ಜ್ಞಾನ ಯೋಗಿನ ಎಂಬ ವಿಷಯವನ್ನು ಸೂಚನೆ ಮಾಡುತ್ತೆ. ಹೋಲ್ ಗೋಲ್, ಆ ಗುರಿನೇ ಬದಲಾಗ್ಬಿಡುತ್ತೆ. ನಮ್ಮ ಪ್ರಜ್ಞೆ ಬೇರೆ ಇಲ್ಲ, ನಮ್ಮ ಗುರಿನೇ ಬದಲಾಗ್ಬಿಡುತ್ತೆ. ನಮ್ಮ ಪ್ರಜ್ಞೆ ಸರಿ ಇಲ್ಲ ಅಂತಂದ್ರೆ, ಅರ್ಥ ಆಯ್ತಾ? ಈಗ ನಮ್ಗೆ ಗೊತ್ತಿರುತ್ತೆ ನಾವು ಗೋಲಕ್ಕೆ ಹೋಗ್ಬೇಕು ಅಂತ, ಬಟ್ ನಮ್ಮ ಇಲ್ಲಿ ಮಾಡುವಂಥ ಚಟುವಟಿಕೆ ಯಾವುದು ಗೋಲಕಕ್ಕೆ ಹೋಗೋಂಥ ಚಟುವಟಿಕೆ ಇಲ್ಲ ಅಂದರೆ ಹೆಂಗೆ ಹೋಗ್ತೀವಿ? ಸಾಧ್ಯ ಇಲ್ಲ.
ಸೊ ಲೆಟ್ಸ್ ಟ್ರೈ ಆಲ್ ಅವರ್ ಎಲ್ಲರೂ ಸಹ ನಾವು ಪ್ರಯತ್ನ ಪಡೋಣ. ಸೊ ಈ ಸರಿಯಾದಂಥ ಪ್ರಜ್ಞೆಯಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದೆ, ಅದಕ್ಕೆ ಶಾಸ್ತ್ರವನ್ನು ಮನನ ಮಾಡಿ ಜಸ್ಟ್ ಕೇಳೋದು ಮಾತ್ರ ಅಲ್ಲ, ಮನನ ಮಾಡ್ತಿರ್ಬೇಕು. ಮನನ ಮಾಡೋದು ತುಂಬಾ ಮುಖ್ಯ. ನಮ್ಮ ಭಕ್ತಿ ಪಥದಲ್ಲಿ ಮುಂದುವರೆದು ತುಂಬಾ ಮುಖ್ಯ. ಯಾವ ರೀತಿಯಲ್ಲಿ ನಮ್ಮ ಭಕ್ತಿ ಪಥನ ಕರ್ಕೊಂಡು ಹೋಗೋದನ್ನು ತುಂಬಾ ಮುಖ್ಯ. ಪ್ರಾಕ್ಟಿಕಲ್ ಆಗಿ ಆ ವಿಷಯವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ. ಆಯ್ತಾ? ದಯಮಾಡಿ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮುಖಾಂತರ ವೈಷ್ಣವರ ಕೃಪೆಯಿಂದ, ಭಗವಂತರ ಕೃಪೆಯಿಂದ, ಆಚಾರ್ಯರ ಕೃಪೆಯಿಂದ, ರೂಪ ಗೋಸ್ವಾಮಿ ಪ್ರಭುಪಾದರ ಕೃಪೆಯಿಂದ, ನಮ್ಮ ಗುರು ಪರಂಪರೆ ಕೃಪೆಯಿಂದ ಈ ಗುಣಲಕ್ಷಣಗಳನ್ನ ಪಾಲನೆ ಮಾಡೋಕ್ಕೆ ಸೊ ಖಂಡಿತ ನಮಗೆ ತುಂಬಾ ಮುಖ್ಯ ಈ ಗುಣಲಕ್ಷಣಗಳು. ಸೊ ಅವಾಗ ಮಾತ್ರ ನಾವು ನಿಜವಾಗ್ಲೂ ಕೃಷ್ಣನಿಗೆ ನಾವು ಹತ್ರ ಆಗ್ತೀವಿ, ಹಾಗೆ ಆಗ್ತೀವಿ. ಆಲ್ರೆಡಿ ವಿ ಆರ್ ವೆರಿ ಡಿಯರ್ ಟು ಕೃಷ್ಣ. ನ್ಯಾಚುರಲ್ ಆಗಿ ಪ್ರತಿಯೊಬ್ಬ ಜೀವರಾಶಿ ಅವ್ರಿಗೆ ತಪ್ಪು ಮಾಡಲಿ, ಕೆಟ್ಟದ್ದು ಮಾಡಲಿ, ಕೊಳಕ ಆಗಿರಲಿ, ಕ್ಲೀನ್ ಆಗಿರಲಿ, ಉತ್ತಮ ಆಗಿರಲಿ, ಅಧಮಾಗಿರಲಿ, ಯಾರಾಗಿರಲಿ, ಭಗವಂತನಿಗೆ ನಾವೆಲ್ಲರೂ ಸಹ ತುಂಬ ಆತ್ಮೀಯರು. ಬಟ್ ನಾವು ಭಗವಂತ ನೀನು ನನಗೆ ಬೇಕು ಅಂತ ನಾವು ಬೇಡ್ಕೋತಾ ಇದ್ದೀವ? ಭಗವಂತನ ಭಕ್ತರನ್ನು ನೋಡಿದಾಗ ನಾವು ಹೃದಯಪೂರ್ವಕ ಆ ಸೇವೆಯನ್ನು ಮಾಡ್ತಾ ಇದ್ದೀವ? ಯಾರೇ ಆಗಿರಲಿ, ಎಲ್ಲೇ ಆಗಿರಲಿ, ಯಾರೇ ಆಗಿರಲಿ, ಪ್ರತಿಯೊಬ್ಬರಲ್ಲೂ ಸಹ ರೆಸ್ಪೆಕ್ಟನ್ನು ನಾವು ಕೊಡ್ತಾ ಇದ್ದೀವ? ಈ ಮೇ ಬಿ ಮೆಟೀರಿಯಲಿಸ್ಟಿಕ್, ಭೌತಿಕವಾಗಿ ಆಗಿರ್ಬೋದು ಇವತ್ತು, ನಾಳೆ ಹಿ ಮೇ ಬಿಕಮ್ ಡಿವೋಟಿ, ನಾಳೆ ಬಂದು ಆ ವ್ಯಕ್ತಿ ಭಕ್ತನಾಗ್ಬೋದು. ಪ್ರಜ್ಞೆ ನನಗಿದೆ, ಅದು ತುಂಬಾ ಮುಖ್ಯ ಭಕ್ತರ. ಆಯಿತಾ? ಸೊ ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ನಾವೆಲ್ಲರೂ ಸಹ ಸೇರಿ ಈ ಗುಣಲಕ್ಷಣಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಸೊ ಆದ್ದರಿಂದ ಹೇಳಿದಲ್ವಾ, ಆ ರಸ್ತೆ ಬದಿಯಲ್ಲಿ ರಾತ್ರಿ 1 ಗಂಟೆಗೆ ಇಡ್ಲಿ ಮಾಡ್ತಾ ಇದ್ದಂಥ ಆ ಮಾತಾಜಿಗಿದ್ದಂಥ ಗುಣಲಕ್ಷಣ ಇದೆ ಅಲ್ವಾ, ನಂದು ಹೋದ್ರೂ ಪರವಾಗಿಲ್ಲ, ಭಗವಂತ ಪ್ರಸಾದ ವೇಸ್ಟ್ ಆಗಬಾರ್ದು, ನನ್ನ ಬಿಸ್ನೆಸ್ ಹೋದ್ರೂ ಪರವಾಗಿಲ್ಲ, ಬಟ್ ಭಗವಂತ ಪ್ರಸಾದ ವೇಸ್ಟ್ ಆಗಬಾರ್ದು ಅಂತ. ಸೊ ಆ ರೀತಿಯಂಥ ಸಾಕಷ್ಟು ಗುಣಲಕ್ಷಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಆಯಿತಾ? ಸೊ ನಮ್ಮ ಪ್ರಜ್ಞೆ ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಭಕ್ತಿ ಪಥ ಯಾವ ರೀತಿ ಹೋಗ್ತಾ ಇದೆ, ಅದು ತುಂಬಾ ಮುಖ್ಯ. ಸೊ ಪ್ರಜ್ಞೆ ಏರುಪೇರಾಗಿದ್ದರೆ ಖಂಡಿತ ನಾವು ಸಹ ಆ ಕಷ್ಟಗಳಲ್ಲಿ ಭಗವಂತನನ್ನು ಕಾಣೋಕ್ಕಾಗದೇ ಇದ್ದರೆ ಖಂಡಿತ ನಾವು ಸಹ ಮುಂದುವರಿಕೆ ತುಂಬ ಕಷ್ಟ ಆಗುತ್ತೆ. ಆಯಿತಾ? ಇಂಟರ್ನಲ್ ಆಗಿ ಬೆಳವಣಿಗೆ ಅನ್ನೋದು ಒಳಗಡೆ ನಮ್ಮ ಹೃದಯದಲ್ಲಿ, ಹೊರಗಡೆ ಅಲ್ವೇ ಇಲ್ಲ. ಆಯಿತಾ? ನೋ, ಭಗವಂತ ಕಾಣೋದು ನಮ್ಮ ಒಳಗಡೆ, ನಮ್ಮ ಹೃದಯದಲ್ಲಿ. ನಿಜವಾಗ್ಲೂ ಪ್ರಾಕ್ಟಿಕಲಾಗಿ ಆ ಭಕ್ತಿಯ ಗುಣಲಕ್ಷಣಗಳನ್ನು ನಾನು ಬೆಳೆಸ್ಕೊತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯ. ಆಯಿತಾ? ಬೆಳವಣಿಗೆ ಅನ್ನೋ ನಿಜವಾದಂಥ ಬೆಳವಣಿಗೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಆಯಿತಾ? ಸೊ ದಯಮಾಡಿ ಎಲ್ಲರೂ ಪ್ರಯತ್ನ ಪಡೋಣ ಭಗವಂತನ ಭಕ್ತಿನ ಸೇವನೆ ಮಾಡೋಕ್ಕೆ. ಭಗವಂತ ಅದನ್ನೇ ಇಷ್ಟಪಡ್ತಾನೆ, ಆಚಾರ್ಯರು ಅದನ್ನೇ ಇಷ್ಟಪಡ್ತಾರೆ, ಪ್ರಭುಪಾದರು ಅದನ್ನೇ ಇಷ್ಟಪಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರಿಗಾರು ಏನು ಪ್ರಶ್ನೆ ಅಥವಾ ಏನು ಕಮೆಂಟ್ಸ್ ಏನಾಯಿದ್ರೆ ಖಂಡಿತ ನೀವು ಕೇಳ್ಬೋದು. ಹರೇ ಕೃಷ್ಣ. ಏನು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಬ್ರಜರಾಣಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಪ್ರಭು ಇವತ್ತು ಕ್ಲಾಸ್. ನಮ್ಮಂತವ್ರಿಗೆ ಭಕ್ತರ ಆಗೋದು ಮುಖ್ಯ ಅಲ್ಲ, ಗುಣಗಳು ಬೆಳೆಸ್ಕೊಳೋದು ಮುಖ್ಯ ಅನ್ನೋದು ತುಂಬಾನೇ ಹೆಲ್ಪ್ ಆಯ್ತು ಪ್ರಭು ನಮ್ಗೆ. ತುಂಬಾ ಥ್ಯಾಂಕ್ಸ್ ಪ್ರಭು. ಪ್ರಯತ್ನ ಪಡೋಣ ಮತ್ತೆ ಎಲ್ಲರೂ ಸಹ ಸೇರಿ ಪ್ರಯತ್ನ ಪಡೋಣ. ಹರೇ ಕೃಷ್ಣ. ಹೌದು ಪ್ರಭು. ಹರೇ ಕೃಷ್ಣ. ಬೇರೆ ಏನು ಪ್ರಶ್ನೆ, ಏನು ಕಮೆಂಟ್ಸ್? ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ. ಹರೇ ಕೃಷ್ಣ. ಅವತ್ತು ನಮ್ಮೂರಲ್ಲಿ